Hello students, welcome back to my channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಫೈನಲ್ ಲಾಸ್ಟ್ ವಿಡಿಯೋ ಫಾರ್ 5 ಮಾರ್ಕ್ಸ್ ಕ್ವೆಶನ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ 5 ಮಾರ್ಕ್ಸಿನ ಸೀರೀಸ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಸೀರೀಸ್ ಅಲ್ಲಿ ಇದು ಲಾಸ್ಟ್ ಪಾರ್ಟ್ 5 ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಇಲ್ಲಿಗೆ ಎಲ್ಲ 5 ಮಾರ್ಕ್ಸಿನ ಕ್ವೆಶನ್ಸ್ ಫಿಕ್ಸ್ಡ್ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡಿ ಆದಂಗೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾಳೆ 2 and 3 ಮಾರ್ಕ್ಸ್ ಕ್ವೆಶನ್ಸ್, ನಿಮ್ಮ ಮೋಸ್ಟ್ ರಿಕ್ವೆಸ್ಟೆಡ್ 2 and 3 ಮಾರ್ಕ್ಸ್ ಕ್ವೆಶನ್ ಇನ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ಲಿಕ್ಕೆ ಇದೀನಿ. ಓಕೆ, ಸೊ ಈಗ ಇದರಲ್ಲಿ ಏನಂದ್ರೆ ಅಗೇನ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ನಾವು ನೋಡಿದ್ವಲ್ಲ, ಅಂಡ್ ನೀವು ಇದನ್ನು ಕೇಳಿದ್ರಿ ಲಾಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದು PPT ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ಲಿಕ್ಕೆ. ಸೊ ಇದು ಮತ್ತೆ ಅದು ಒಟ್ಟಿಗೆನೆ ಮರ್ಜ್ ಮಾಡ್ಬಿಟ್ಟು ನಾನು ಫೈಲ್ ರೆಡಿ ಮಾಡಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂತೂ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಅದನ್ನ ಸಿಗುತ್ತೆ. ಸೊ ಇದರಲ್ಲಿನೂ ಕೂಡ ಅಷ್ಟೇ ಟೇಬುಲರ್ ಕಾಲಮ್ ಕ್ವೆಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ಈ 2024 ಪ್ಯಾಟರ್ನ್ ಸ್ಟಾರ್ಟ್ ಆದಾಗಿಂದ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಲ್ಲ, ಅವಾಗಿಂದನು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಆಗಿರ್ಬೋದು ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇದು ಎರಡರಲ್ಲಿನೂ ಟೇಬುಲರ್ ಕಾಲಮ್ ಟೈಪ್ ಕ್ವೆಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಇನ್ಫಾರ್ಮೇಶನ್ ಯಾವ ರೀತಿ ಓದ್ಬೇಕು ಅಂತ ಅಂದ್ರೆ ಎಲ್ಲ ಒಟ್ಟಿಗೆ ಟೇಬುಲರ್ ಕಾಲಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಕಂಪೇರ್ ಮಾಡ್ಬಿಟ್ಟು ಓದ್ತಾ ಬರ್ಬೇಕು. ಯಾವ್ದು ಆರ್ಗಾನಿಸಮ್, ಅದು ಯಾವ ತರ ಆರ್ಗಾನಿಸಮ್, ಅದರಿಂದ ಯೂಸ್ ಏನೇನಿದೆ, ಅದೇ ರೀತಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿನೂ ಕೂಡ ಅಷ್ಟೇ. ಸೊ ನೋಡ್ತಾ ಬರೋಣ ಯಾವ ರೀತಿ ಅಂತ ಹೇಳಿ. ಸೊ ಫಸ್ಟ್ ಥಿಂಗ್ ಏನಂತಂದ್ರೆ ಈ ಲೆಸನ್ ಅಲ್ಲಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್, ಯಾವ ರೀತಿ ಮೈಕ್ರೋಬ್ಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಅಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಒಂದ್ಸರಿ ಕ್ವೆಶನ್ ಈಸಿನೂ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಯೂಸಸ್ ಆಫ್ ಮೈಕ್ರೋಬ್ಸ್ ಆಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಓಕೆ, ದಟ್ ಏನೇನು ಅಂತ ಹೇಳಿ ಈ ಏನು ಟೇಬಲ್ ಕಾಲಮ್ ಅಲ್ಲಿ ಇದೆಲ್ಲ ಅದನ್ನ ನೀವು ಸೆಂಟೆನ್ಸ್ ಅಲ್ಲಿ ಬರೀಬೇಕಾಗತ್ತೆ ಮಕ್ಕಳೇ. ಆರ್ NCERT ಅಲ್ಲಿ ಹೆಂಗ್ ಕೊಟ್ಟಿದಾರಲ್ಲ ಹಂಗೇನೆ ಹೌಸ್ ಹೋಲ್ಡ್ ಪ್ರಾಡಕ್ಟಿಗೆ ಇಂಡಸ್ಟ್ರಿಯಲ್. ಓಕೆ, ಸೊ ಇವೆರಡೂ ಕೂಡ ಡೈರೆಕ್ಟ್ ಕ್ವೆಶನ್ 5 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇದೆ. ಅಥವಾ ಈ ರೀತಿ ಟೇಬುಲರ್ ಕಾಲಮ್ ಕೊಟ್ಬಿಟ್ಟು ಒಂದ್ ಕಡೆ ABC ಅಂತ ಹೇಳಿ ಖಾಲಿ ಬಿಟ್ಟಿರ್ತಾರೆ, ಅದನ್ನ ನಾವು ಫಿಲ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಈಗ ನೋಡಿ ಲ್ಯಾಕ್ಟೋಬ್ಯಾಸಿಲಸ್, ಇದರಲ್ಲಿನೂ ಕೂಡ ಅಷ್ಟೇ ಮೈಕ್ರೋಬ್ಸ್ ನೀವು ನೇಮ್ಸ್ ಬರೀಬೇಕಾದ್ರೆ ಸೈಂಟಿಫಿಕ್ ನೇಮ್ಸ್ ನ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಕಲ್ತ್ಕೊಂಡು ಬರೀರಿ. ಜೊತೆಗೆ ಅದನ್ನ ಇಟಾಲಿಸೈಸ್ ಟೈಪಿಂಗ್ ಅಲ್ಲಿ ಇರ್ತದೆ. ಸೊ ನೀವು ಬರೀತಿದ್ದೀರಾ ಅಂತ ಅಂದ್ರೆ ಬರ್ದಾಗ ಆನ್ಸರ್ ಶೀಟ್ ಅಲ್ಲಿ ಅಂಡರ್ಲೈನ್ ಮಾಡ್ಬೇಕು ಜೀನಸ್ ಮತ್ತೆ ಸ್ಪೀಶೀಸ್ ನೇಮ್ ಸಪರೇಟ್ ಆಗಿ. ಲ್ಯಾಕ್ಟೋಬ್ಯಾಸಿಲಸ್ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತಾನು ಕೂಡ ಕರೀತಾರೆ, ಲ್ಯಾಬ್. ಓಕೆ, ದಿಸ್ ಇಸ್ ಬ್ಯಾಕ್ಟೀರಿಯಾ, ನೇಮ್ ಅಲ್ಲಿನೇ ಬ್ಯಾಕ್ಟೀರಿಯಾ ಇದೆ. ಸೊ ಯಾವ ಟೈಪ್ ಅಂತ ಬಂದ್ರೆ ಬ್ಯಾಕ್ಟೀರಿಯಾ. ಸೊ ಯೂಸ್ ಅಂತೂ ನಿಮಗೆ ಗೊತ್ತಿದೆ, ಮಿಲ್ಕ್ ಇಂದ ಕರ್ಡ್ ಕನ್ವರ್ಷನ್ ಗೆ ಯೂಸ್ ಆಗುತ್ತೆ, ಮತ್ತೆ ಸ್ಟೊಮಕ್ಕಿನ ಎನ್ವಿರಾನ್ಮೆಂಟ್ ಹೆಲ್ದಿ ಇಡ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ. ಅಂದ್ರೆ ಬೇಡದಾಗಿರುವಂತಹ ಮೈಕ್ರೋಬ್ಸ್ ನ ಇದು ಕಿಲ್ ಮಾಡುತ್ತೆ. ಜೊತೆಗೆ ವೈಟಮಿನ್ B12 ಎಫಿಷಿಯನ್ಸಿ ಕೂಡ ಜಾಸ್ತಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸ್ಯಾಕ್ರೋಮೆಸಿಸ್ ಸರ್ವಿಸಿ ಅಂತಂದ್ರೆ ಇದು ಬೇಕರ್ ಸಿಸ್ಟ್ ಅಥವಾ ಬ್ರಿವರ್ ಸಿಸ್ಟ್ ಅಂತಾನು ಕೂಡ ಕರಿತೀವಿ. ಓಕೆ, ಬೇಕರ್ ಸಿಸ್ಟ್ ಯಾವಾಗ ಇದನ್ನ ಬ್ರೆಡ್ ಗೆ ಯೂಸ್ ಮಾಡಿದಾಗ, ಬ್ರಿವರ್ ಸಿಸ್ಟ್ ಯಾವಾಗ ಇಥನಾಲ್ ಪ್ರೊಡಕ್ಷನ್ ಗೆ, ಡಿಫರೆಂಟ್ ಟೈಪ್ಸ್ ಆಫ್ ಇಥನಾಲ್ ಪ್ರೊಡಕ್ಷನ್ ಏನ್ ಕೊಟ್ಟಿದಾರಲ್ಲ, ಸೊ ಅದನ್ನ ಎಕ್ಸ್ಪ್ಲನೇಷನ್ ಏನ್ ಕೊಟ್ಟಿದಾರಲ್ಲ, ಸೊ ಅದನ್ನ ಒಂದ್ಸರಿ ನೋಡ್ಕೊಂಡಿರಿ. 2 ಅಥವಾ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆ, ವಿತೌಟ್ ಡಿಸ್ಟಿಲೇಷನ್ ಯಾವ್ದ್ಯಾವ್ದು, ವಿತ್ ಡಿಸ್ಟಿಲೇಷನ್ ಯಾವ್ದ್ಯಾವ್ದು ಅಂತ, ಸರಿನಾ? ನೆಕ್ಸ್ಟ್ ಇನ್ನು ಬೇರೆ ಯಾವುದು ಇದರಲ್ಲಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಅಂತಂದ್ರೆ ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ, ಅಗೇನ್ ಬ್ಯಾಕ್ಟೀರಿಯಂ ನೇಮ್ ಅಲ್ಲೇನೆ ಇದೆ. ಸೊ ಇಟ್ ಇಸ್ ಬ್ಯಾಕ್ಟೀರಿಯಾ. ಏನಕ್ಕೆ ಅಂತಂದ್ರೆ ಸ್ವಿಸ್ ಚೀಸ್, ಅದರಲ್ಲಿ ಲಾರ್ಜ್ CO2 ಪ್ರೊಡಕ್ಷನ್ ಆಗೋದ್ರಿಂದ ಹೋಲ್ಸ್ ಆಗಿರ್ತದೆ. ಓಕೆ, ಸೊ ಟಾಮ್ ಅಂಡ್ ಜೆರ್ರಿಯಲ್ಲಿ ತೋರಿಸ್ತಾರಲ್ಲ, ಸೊ ಅದು ಚೀಸ್ ಇಟ್ಕೊಂಡು ಹೋಗ್ತಾ ಇರುತ್ತಲ್ಲ, ದಟ್ ಇಸ್ ನಥಿಂಗ್ ಬಟ್ ವಾಟ್ ಸ್ವಿಸ್ ಚೀಸ್. ಅದರಲ್ಲಿ ದೊಡ್ಡ ದೊಡ್ಡ ಹೋಲ್ಸ್ ಕಾಣಿಸ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ಲಾರ್ಜ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್. ನಿಮಗೆ ಈ ರೀತಿ ಗಿವ್ ರೀಸನ್ಸ್ ಕ್ವೆಶನ್ ಕೂಡ ಕೇಳ್ತಾರೆ. ಓಕೆ, ಸೊ ಒಂದು 5 to 5 ಸೆಂಟೆನ್ಸ್ ಕೊಟ್ಟಿರ್ತಾರೆ ರೀಸನ್ಸ್, ಅದಕ್ಕೆ ಏನು ಅಂತ ಹೇಳಿ ಬರೀಬೇಕಾಗುತ್ತೆ. ಆ ರೀತಿ ಒನ್ ರೀಸನ್ ಕೊಡೋ, ಒನ್ ಸೆಂಟೆನ್ಸ್ ಅಲ್ಲಿ ರೀಸನ್ ಕೊಡೋ ಅಂತದನ್ನು ಕೂಡ ಕೇಳ್ತಾರೆ. ಓಕೆನಾ? ಸೊ ನೀವು ಆ ಪ್ಯಾರಾಗ್ರಾಫ್ ಫಾರ್ ಹೌಸ್ ಹೋಲ್ಡ್ ಮತ್ತೆ ಇಂಡಸ್ಟ್ರೀಸ್ ಪ್ಯಾರಾಗ್ರಾಫ್ ಏನ್ ನೋಡ್ಕೊಂಡಿದ್ದೀರಾ ಅಂದ್ರೆ ನೀವು ಎಲ್ಲಾ ತರನು ಕೂಡ ಆನ್ಸರ್ ಮಾಡ್ಬೋದು. ಇಲ್ಲಿ ಪೆನಿಸಿಲಿಯಂ ರಾಕ್ಫೋರ್ಟಿ. ಓಕೆ, ಸೊ ಇದು ಏನು ಅಂತಂದ್ರೆ ಫಂಗೈ. ಏನು ಅಂದ್ರೆ ಇದು ರಾಕ್ಫೋರ್ಟ್ ಚೀಸ್, ಇಲ್ಲಿ ನೇಮ್ ಕೊಟ್ಟಿಲ್ಲ NCERT ಅಲ್ಲಿ, ಪೆನಿಸಿಲಿಯಂ ರಾಕ್ಫೋರ್ಟಿ ಅಂತ ನೇಮ್ ಕೊಟ್ಟಿಲ್ಲ. ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ಇದು ಫಂಗೈ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ರಾಕ್ಫೋರ್ಟ್ ಚೀಸ್. ಈ ಚೀಸ್ ಸ್ಪೆಷಲಿ ಈ ಚೀಸ್ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ಈ ಫಂಗೈನ ಯೂಸ್ ಮಾಡ್ತಾರೆ. ಒಂದು ಬ್ಯಾಕ್ಟೀರಿಯಾ ಇದೆ ಚೀಸ್ ಪ್ರೊಡ್ಯೂಸ್ ಮಾಡಕ್ಕೆ, ಇನ್ನೊಂದು ಫಂಗೈ ಇದೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಗೆ ಏನು ಅಂತ ಕೇಳಿದಾಗ ಇದೆಲ್ಲದನ್ನು ಬರೀತಾರೆ. ಯಾವ್ದಾವ್ದಂದ್ರೆ ಆರ್ಗಾನಿಕ್ ಆಸಿಡ್, ಎನ್ಸೈಮ್ಸ್, ಓಕೆ, ಮತ್ತೆ ಕೆಲವೊಂದು ಕೆಮಿಕಲ್ಸ್ ಪ್ರೊಡಕ್ಷನ್ ಗೆ ಯೂಸ್ ಮಾಡ್ತಾರೆ. ಅದರಲ್ಲಿ ಇವಾಗ ಫಸ್ಟ್ ಇರೋದು ಯಾವ್ದಂದ್ರೆ ಆರ್ಗಾನಿಕ್ ಆಸಿಡ್. ಯಾವ್ದು? ಕ್ಲಾಸ್ಟ್ರಿಡಿಯಂ ಬ್ಯುಟಲಿಕಮ್. ಏನಿದು ಅಂದ್ರೆ ಬ್ಯಾಕ್ಟೀರಿಯಾ. ನೋಡಿ, ಇದ್ರಲ್ಲಿ ಎಲ್ಲಾ ಬ್ಯಾಕ್ಟೀರಿಯಾ ಇದೆ, ಒಂದು ಮಾತ್ರ ಫಂಗೈ ಇದೆ. ಕೆಲವೊಂದ್ಸರಿ
ಸ್ಪ್ಲಿಟ್ ಕ್ವಶನ್ಸ್ ಕೇಳಿದಾಗ 5 ಮಾರ್ಕ್ಸ್ ಅಲ್ಲಿನೇ ಅಥವಾ 2 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದಾಗ ಯಾವ ರೀತಿ ಕೇಳ್ತಾರೆ ಅಂತ ಅಂದ್ರೆ ಆರ್ಗಾನಿಕ್ ಆಸಿಡ್ ಸಿಂಥಸಿಸ್ ಮಾಡುವಂತ ಬ್ಯಾಕ್ಟೀರಿಯಾದ 2 ನೇಮ್ ಬರೀರಿ ಮತ್ತೆ ಅದರ ಪ್ರಾಡಕ್ಟ್ ಕೂಡ ಬರೀರಿ ಅಂತ ಕೇಳ್ತಾರೆ. ಸೊ ಬ್ಯಾಕ್ಟೀರಿಯಾ ಅಂತ ಕೇಳಿದಾಗ ಇಲ್ಲಿ ನಾವು ಆಸ್ಪರ್ಜಿಲ್ಲಸ್ ನೈಗರ್ ಸಿಟ್ರಿಕ್ ಆಸಿಡ್ ಅಂತ ಬರೆಯೋ ಹಾಗಿಲ್ಲ. ಓಕೆ, ಸೊ ಇದನ್ನ ಬಿಟ್ಟು ಇನ್ನು 3 ಏನಿದೆಲ್ಲ ಇದನ್ನ ನೀವು ಬರೀತೀರಾ. ಓಕೆ, ಸೊ ಕ್ಲಾಸ್ಟ್ರಿಡಿಯಂ ಬಿಟುಲಿಕಮ್ ಬಿಟ್ರಿಕ್ ಆಸಿಡ್, ಅಸಿಟೋಬ್ಯಾಕ್ಟರ್ ಅಸಿಟೈ ಬ್ಯಾಕ್ಟೀರಿಯಾ ಅಸಿಟಿಕ್ ಆಸಿಡ್, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಸಿಡ್. ಓಕೆ, ಸೊ ಇನ್ನೊಂದು ಆಸ್ಪರ್ಜಿಲ್ಲಸ್ ನೈಗರ್ ಫಂಗೈ ದಟ್ ಈಸ್ ಸಿಟ್ರಿಕ್ ಆಸಿಡ್. ಗಾಟ್ ದಿಸ್? ನೆಕ್ಸ್ಟ್ ಎನ್ಸೈಮ್ ಯಾವ ರೀತಿ ಯೂಸ್ ಮಾಡ್ತಾರೆ, ಎನ್ಸೈಮ್ಸ್ ಇಂದ ಬರುವಂತ ಪ್ರಾಡಕ್ಟ್ ಯಾವುದು ಅಂದ್ರೆ ಸಪೋಸ್ ಲೈಪೇಸಸ್ ಅನ್ನುವಂಥದ್ದು ಒಂದು ಎನ್ಸೈಮ್. ಇದೇನಕ್ಕೆ ಯೂಸ್ ಮಾಡ್ತಾರೆ? ಆಯಿಲಿ ಸ್ಟೇನ್ಸ್ ಫ್ರಮ್ ದ ಲಾಂಡ್ರಿ, ಬಟ್ಟೆ ಮೇಲೆ ಇರುವಂತಹ ಸ್ಟೇನ್ಸ್ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪೆಕ್ಟಿನೇಸಸ್ ಮತ್ತೆ ಪ್ರೋಟಿಯೇಸಸ್ ಅನ್ನುವಂಥದ್ದು ಕೂಡ ಎನ್ಸೈಮ್ಸ್ ಇದು. ಓಕೆ, ಸೊ ಇದು ಎನ್ಸೈಮ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಫ್ರೂಟ್ ಜ್ಯೂಸಸ್ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಸೊ ಆ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು ಯಾವುದು ಅಂದ್ರೆ ಪೆಕ್ಟಿನೇಸಸ್ ಮತ್ತೆ ಪ್ರೋಟಿಯೇಸಸ್. ನೆಕ್ಸ್ಟ್ ಯಾವುದು ಅಂತಂದ್ರೆ ಕೆಮಿಕಲ್ಸ್ ಯಾವ ರೀತಿ ಯೂಸ್ ಆಗುತ್ತೆ. ಒಂದು ಸ್ಟ್ರೆಪ್ಟೋಕೋಕಸ್ ಅನ್ನುವಂಥದ್ದು ಬ್ಯಾಕ್ಟೀರಿಯಾ, ಇದರಿಂದ ಬರುವಂತ ಪ್ರಾಡಕ್ಟ್ ಏನು ಅಂತಂದ್ರೆ ಸ್ಟ್ರೆಪ್ಟೋಕೈನೇಸ್ ಅನ್ನುವಂತ ಪ್ರಾಡಕ್ಟ್ ಬರುತ್ತೆ. ಇದನ್ನೇನಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಆಸ್ ಕ್ಲಾಟ್ ಬಸ್ಟರ್ಸ್ ಅಂತಂದ್ರೆ ಬ್ಲಡ್ ಕ್ಲಾಟ್ಸ್ ಆಗಿರೋದು ಅದನ್ನ ರಿಲೀಸ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಅಲ್ಲಿ ಈ ಏನು ಕ್ಲಾಟ್ಸ್ ಆಗಿರುತ್ತಲ್ಲ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಸ್ಟ್ರೆಪ್ಟೋಕೋಕಸ್ ಆರ್ಗನಿಸಮ್ ಯೂಸ್ ಮಾಡ್ತೀವಿ. ಅದರಿಂದ ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ ಕೆಮಿಕಲ್ ಯಾವುದು ಅಂದ್ರೆ ಸ್ಟ್ರೆಪ್ಟೋಕೈನೆಸ್. ಅದೇ ರೀತಿ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅನ್ನುವಂಥದ್ದು ಒಂದು ಫಂಗೈ. ಸೊ ಇದರಿಂದ ರಿಮೂವ್ ಮಾಡುವಂತಹ ಕೆಮಿಕಲ್ ಯಾವುದು ಅಂದ್ರೆ ಸೈಕ್ಲೋಸ್ಪೋರಿನ್ ಎ. ಏನಿದು ಅಂದ್ರೆ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸಿಸ್ಟಮ್ ದಟ್ ಇಸ್ ಪೇಷಂಟ್ಸ್. ಓಕೆ, ಸೊ ಎಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಲ್ಲಿ ಇಮ್ಯೂನ್ ಸಿಸ್ಟಮ್ ನ ಏನ್ ಮಾಡ್ಬೇಕು ಅಂದ್ರೆ ಸಪ್ರೆಸ್ ಮಾಡ್ಬೇಕು ಟು ಎಕ್ಸೆಪ್ಟ್ ಫಾರಿನ್ ಆರ್ಗನ್ ದಟ್ ಇಸ್ ಆರ್ಗನ್. ಓಕೆ, ಸೊ ಬೇರೆ ಆರ್ಗನ್ ನ ಆ ಬಾಡಿ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದ್ರೆ ಈ ಇಂಜೆಕ್ಷನ್ ಅಲ್ಲಿ ಕೊಡ್ತಾರೆ. ಸೊ ಆ ಇಂಜೆಕ್ಷನ್ ಅಲ್ಲಿ ಇರುವಂತ ಕೆಮಿಕಲ್ ಪ್ರಾಡಕ್ಟ್ ಯಾವುದು ಅಂದ್ರೆ ಸೈಕ್ಲೋಸ್ಪೋರಿನ್ ಎ, ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಏನಿದು ಫಂಗೈ. ನೆಕ್ಸ್ಟ್ ಮೊನಾಸ್ಕಸ್ ಪರ್ಪ್ಯೂರಸ್ ಅಂತ ಅನ್ನೋದನ್ನು ಕೂಡ ಫಂಗೈ. ಎಂತ ಫಂಗೈ ಅಂದ್ರೆ ಇದು ಈಸ್ಟ್ ಮೀನ್ಸ್ ಇಟ್ ಈಸ್ ಯೂನಿಸೆಲ್ಯುಲಾರ್ ಫಂಗೈ. ಓಕೆ, ಸೊ ಇದು ಯಾವುದು ಅಂದ್ರೆ ಇದರಿಂದ ಬರುವಂತ ಪ್ರಾಡಕ್ಟ್ಸ್ ಯಾವ್ದು ಅಂದ್ರೆ ಸ್ಟಾಟಿನ್ಸ್. ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಬ್ಲಡ್ ಕೊಲೆಸ್ಟ್ರಾಲ್ ಲೋಯರಿಂಗ್ ಏಜೆಂಟ್, ಬ್ಲಡ್ ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ ಅಂದ್ರೆ ಕಡಿಮೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಡೈರೆಕ್ಟ್ ಆಗಿನೂ ಕೂಡ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಹೌ ಮೈಕ್ರೋಬ್ಸ್ ಆರ್ ಯೂಸ್ಡ್ ಆಸ್ ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಕೇಳ್ತಾರೆ. ಸೊ ಏನಿದು ಬಯೋ ಕಂಟ್ರೋಲ್ ಏಜೆಂಟ್ ಅಂದ್ರೆ ಯೂಶಲಿ ಪ್ಲಾಂಟ್ಸ್ ಗೆ ಏನಾದ್ರೂ ಪೆಸ್ಟ್ ಅಟ್ಯಾಕ್ ಮಾಡ್ತು ಅಂದ್ರೆ ಯಾವ್ದಾದ್ರು ಆರ್ಗಾನಿಸಮ್ಸ್ ಅಟ್ಯಾಕ್ ಮಾಡಿದಾಗ ಅದಕ್ಕೆ ಪೆಸ್ಟಿಸೈಡ್ಸ್ ಹಾಕ್ತಾರೆ. ಓಕೆ, ಆ ಪೆಸ್ಟಿಸೈಡ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ಲಾಂಟ್ಸ್ ಹಾಳಾಗುತ್ತೆ, ಸಾಯಿಲ್ ಹಾಳಾಗುತ್ತೆ. ಆ ಎಲ್ಲಾ ಕೆಮಿಕಲ್ಸ್ ಕೂಡ ಬೇರೆ ಬೇರೆ ಫುಡ್ ಅಲ್ಲಿ ಆಗಿರ್ಬೋದು, ವಾಟರ್ ಬಾಡೀಸ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಅದು ಹೋಗುತ್ತೆ. ಅದರಿಂದ ಪೊಲ್ಯೂಷನ್ ಆಗುತ್ತೆ. ಸೊ ಅದ್ರ ಬದಲಿ ಒಂದು ಆರ್ಗಾನಿಸಮ್ಸ್ ನ ಸಾಯಿಸಕ್ಕೆ ನಾವು ಮತ್ತೊಂದು ಆರ್ಗಾನಿಸಮ್ ನ ಯೂಸ್ ಮಾಡ್ತಾ ಇದೀವಿ. ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಂಪಲ್ಸರಿಯಾಗಿ ಯಾವ ಆರ್ಗಾನಿಸಮ್ಗೆ ನಾವು ಸಾಯಿಸ್ಬೇಕಾಗಿರುತ್ತೋ ಅದು ಮಾತ್ರ ಸತ್ತೋಗುತ್ತೆ, ಬೇರೆ ಆರ್ಗಾನಿಸಮ್ ಸತ್ತೋಗಲ್ಲ. ಸಪೋಸ್ ಈಗ ಯಾವ್ದಾದ್ರು ಕೆಮಿಕಲ್ ಹಾಕಿದ್ದಾರೆ ಪ್ಲಾಂಟ್ಸ್ ಗೆ ಅಂತಂದ್ರೆ ಯೂಸ್ಫುಲ್ ಆಗಿರುವಂತಹ ಏನು ಆರ್ಗಾನಿಸಮ್ಸ್ ಪ್ಲಾಂಟ್ಸ್ ಮೇಲೆ ಬಂದು ಕೂರ್ತಾ ಇತ್ತಲ್ಲ ಅದನ್ನು ಕೂಡ ಸತ್ತೋಗುತ್ತೆ. ಸಪೋಸ್ ಈಗ ಪಾಲಿನೇಷನ್ ಆಗ್ಬೇಕು ಅಂತಂದ್ರೆ ಹನಿ ಬೀಸ್ ಬೇಕು, ಹೌದಾ? ಸೊ ಈ ಹನಿ ಬೀಸ್ ಬಂದು ಪಾಲಿನೇಷನ್ ಮಾಡ್ತಾ ಇರುತ್ತೆ, ಮಕರಂದ ಹೀರ್ಕೊಂತಾ ಇರುತ್ತೆ, ಹನಿ ಕಲೆಕ್ಟ್ ಮಾಡ್ತಾ ಇರುತ್ತೆ, ನೆಕ್ಟರ್ ಕನೆಕ್ಟ್ ಮಾಡ್ತಾ ಇರುತ್ತೆ ಅಂತ ಅಂದ್ರೆ ಪೆಸ್ಟಿಸೈಡ್ಸ್ ಏನಾದ್ರು ಹಾಕ್ಬಿಟ್ರೆ ಅದನ್ನು ಕೂಡ ಸತ್ತೋಗುತ್ತೆ. ಸೊ ಅವಾಗ ಪಾಲಿನೇಷನ್ ಆಗೋದಿಲ್ಲ. ಗೊತ್ತಾಯ್ತು? ಮೀನ್ಸ್ ಯೂಸ್ಫುಲ್ ಆರ್ಗಾನಿಸಮ್ಸ್ ವಿಲ್ ಆಲ್ಸೋ ಡೈ if farmers use pesticides. Okay, but in this biocontrol agent what it will do, it will only that is kill targeted organism. ಯಾವುದು ಟಾರ್ಗೆಟ್ ಇದೆ, ಯಾವುದು ಪ್ಲಾಂಟ್ಸ್ ಗೆ ಹಾರ್ಮ್ ಮಾಡ್ತಾ ಇದೆ, ಯಾವುದು ಪ್ಲಾಂಟ್ಸ್ ನ ನಾಶ ಮಾಡ್ತಾ ಇದೆ ಅಂತ ಆರ್ಗಾನಿಸಮ್ಸ್ ನ ಮಾತ್ರ ಸಾಯಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಬಯೋಕಂಟ್ರೋಲ್ ಏಜೆಂಟ್. ಫಸ್ಟ್ ಯಾವುದು? ಲೇಡಿ ಬರ್ಡ್ ಮತ್ತೆ ಡ್ರ್ಯಾಗನ್ ಫ್ಲೈ. ಇದೇನನ್ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಅಫಿಡ್ಸ್ ಮತ್ತೆ ಮಸ್ಕಿಟೋಸ್. ಓಕೆ, ನೆಕ್ಸ್ಟ್ ಬ್ಯಾಸಿಲಸ್ ತುರೆನ್ಶಿಯನ್ಸಿಸ್. ಇದು ಗೊತ್ತಿದೆ, ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 3 ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಇದರ ಕಂಪ್ಲೀಟ್ ಡೀಟೇಲ್. ಓಕೆ, ಸೊ ದಟ್ ಈಸ್ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಸ್ಟೇಜ್ ಅಲ್ಲಿ ಇರುವಂತಹ ವಾರ್ಮ್ಸ್ ಟೈಪ್ ಏನ್ ಬಂದಿರುತ್ತಲ್ಲ, ಸೊ ಇದು ಏನ್ ಮಾಡ್ತಾ ಇರುತ್ತೆ, ಪ್ಲಾಂಟ್ ನ ನಾಶ ಮಾಡ್ತಾ ಇರುತ್ತೆ. ಅವಾಗ ಪ್ಲಾಂಟ್ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಬಯೋಟೆಕ್ನಾಲಜಿ ಅಥವಾ ನಾರ್ಮಲ್ ಆಗಿ ಇದನ್ನ ಬೇರೆ ತರನು ಬಯೋಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿಲ್ಲ ಅಂತಂದ್ರೂ ಈ ಬ್ಯಾಕ್ಟೀರಿಯಾದಿಂದ ಪೌಡರ್ ಸಿಗುತ್ತೆ, ಅದನ್ನ ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಪೌಡರ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಬೇಕಿದ್ರೆ ಅದನ್ನು ಕೂಡ
ಪ್ಲಾಂಟ್ಸ್ ಗೆ ಹಾಕ್ಬೋದು. ಸೊ ಹಿಂಗ್ ಹಾಕ್ದಾಗ ಏನಾಗುತ್ತೆ, ಬರೀ ಕ್ಯಾಟರ್ಪಿಲ್ಲರ್ಸ್ ಮಾತ್ರ ಸತ್ತೋಗುತ್ತೆ. ಬೇರೆ ಆರ್ಗಾನಿಸಮ್ಸ್ ಏನು ಪ್ಲಾಂಟ್ಸ್ ಗೆ ಬಂದು ವಿಸಿಟ್ ಮಾಡ್ತಾ ಇರುತ್ತಲ್ಲ ಅದು ಯಾವುದು ಸತ್ತೋಗಲ್ಲ. ನೆಕ್ಸ್ಟ್ ಟ್ರೈಕೋಡರ್ಮಾ ಫಂಗೈ, ಇದೆಲ್ಲಿರುತ್ತೆ ಅಂದ್ರೆ ಸಾಯಿಲ್ ಅಲ್ಲಿ ಇರುತ್ತೆ. ಇದು ಪ್ಲಾಂಟ್ ರೂಟ್ ಪ್ಯಾಥೋಜನ್ಸ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ರೂಟ್ ಇಂದಾನೇ ಬರ್ತಾ ಇರುತ್ತೆ ಪ್ಯಾಥೋಜನ್ಸ್ ಪ್ಲಾಂಟ್ ಗೆ. ಸೊ ಅದನ್ನ ಕಂಟ್ರೋಲ್ ಮಾಡುವಂತಹ ಫಂಗೈ ಯಾವುದು ಅಂದ್ರೆ ಟ್ರೈಕೋಡರ್ಮಾ. ನೆಕ್ಸ್ಟ್ ಬ್ಯಾಕ್ಯುಲೋ ವೈರಸ್, ಇದು ಒಂದು ವೈರಸ್ಸಿನ ಟೈಪ್ ಇದೆ. ಸೊ ಯಾವ್ದು ಅಂದ್ರೆ ಜೀನಸ್, ಯಾವ ಜೀನಸ್ ಅಲ್ಲಿ ಬರುತ್ತೆ ಅಂದ್ರೆ ನ್ಯೂಕ್ಲಿಯೋಪಾಲಿ ಹೆಡ್ರೋ ವೈರಸ್. ಈ ಜೀನಸ್ ಅಲ್ಲಿ ಇರುವಂತಹ ಈ ಬ್ಯಾಕ್ಯುಲೋ ವೈರಸ್ ಇದೆಯಲ್ಲ, ಇದೇನ್ ಮಾಡುತ್ತೆ ಅಂತಂದ್ರೆ ಪ್ಲಾಂಟ್ಸ್ ಗೆ ಅಟ್ಯಾಕ್ ಮಾಡ್ತಿರುವಂತಹ ಇನ್ಸೆಕ್ಟ್ಸ್ ಮತ್ತೆ ಕೆಲವೊಂದು ಆರ್ಥ್ರೋಪೋಡದಲ್ಲಿ ಇರುವಂತಹ ಮತ್ತೆ ಕೆಲವೊಂದು ಟೈಪ್ಸ್ ಏನು ಅದನ್ನ ಇದು ಸಾಯಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದು ಏನಾಗಿತ್ತು, ಬಯೋ ಕಂಟ್ರೋಲ್ ಏಜೆಂಟ್ ಬಗ್ಗೆ ಕೇಳಿದಾಗ ಇದಿಷ್ಟನ್ನು ಕೂಡ ನೀವು ಬರೀತೀರಾ ಡೀಟೇಲ್ ಆಗಿ. ಓಕೆ, ಸೊ ಅಥವಾ ಕೆಲವೊಂದ್ಸರಿ ಈ ರೀತಿನೂ ಕೇಳ್ತಾರೆ, ABCD ಅಂತ ಹೇಳಿ ಟೇಬುಲರ್ ಕಾಲಮ್ ಕೊಟ್ಟು. ಒಂದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಈ ಟೇಬುಲರ್ ಕಾಲಮ್ ನೇ ಕೇಳಿದ್ದಾರೆ ಬಯೋ ಕಂಟ್ರೋಲ್ ಏಜೆಂಟ್. ಓಕೆ, ಸೊ ಹಂಗಾಗಿ ನಾನು ಯಾವಾಗ್ಲೂ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ, ಪ್ರಿಪರೇಟರಿ ಪೇಪರ್ಸ್ ನೀವು ಎಷ್ಟು ಸಾಲ್ವ್ ಮಾಡ್ತೀರಾ, ಸಾಲ್ವ್ ಅಂತಂದ್ರೆ ಕಂಪ್ಲೀಟ್ ಆಗಿ ಕುತ್ಕೊಂಡು ಬರ್ಕೊಂಡೆ ಸಾಲ್ವ್ ಮಾಡ್ಬೇಕು ಅಂತಾನೂ ಇಲ್ಲ. ನೀವು ಈ ಕ್ವಶನ್ಸ್, ಫಿಕ್ಸ್ಡ್ ಕ್ವಶನ್ಸ್ ಆಗ್ಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ಲಿ ಅಥವಾ ಕಾನ್ಸೆಪ್ಟ್ಸ್ ಎಲ್ಲ ಓದ್ಕೊಂಡ್ಮೇಲೆ ಜಸ್ಟ್ ಗೋ ಥ್ರೂ ದ ಕ್ವಶನ್ ಪೇಪರ್ಸ್. ನಾನು ಕೂಡ ನನ್ನ ಚಾನಲ್ ಅಲ್ಲಿ 5 ಪ್ರಿಪರೇಟರಿ ಪೇಪರ್ಸ್ ಅಪ್ಲೋಡ್ ಮಾಡಿದೀನಿ. ಜಸ್ಟ್ ವಿಡಿಯೋ ಆನ್ ಮಾಡಿ ಬೇಕಿದ್ರೆ ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡು ನೋಡಿ. ಓಕೆ, ಸೊ ಯಾವ ಕ್ವಶನ್ಗೆ ಏನ್ ಆನ್ಸರ್ ಇದೆ, ಯಾವ್ಯಾವ ತರ ಡಿಫ್ರೆಂಟ್ ಟೈಪ್ ಕ್ವಶನ್ ಕೇಳಿದಾರೆ ಅಂತ ಹೇಳಿ ನಿಮಗೆ ಐಡಿಯಾ ಬರ್ತದೆ. ಓಕೆ, ಸೊ ನೀವು ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಲಿಕ್ಕೆ ಆಗುತ್ತೆ. ಸುಮ್ನೆ ಈ ಕ್ವಶನ್ಸ್ ಕಾನ್ಸೆಪ್ಟ್ಸ್ ಅಷ್ಟೇ ನೋಡ್ಕೊಂಡು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಾನ್ಸೆಪ್ಟ್ ಗೊತ್ತಿದೆ, ಬಟ್ ಟ್ವಿಸ್ಟ್ ಮಾಡಿ ಕೇಳಿದಾಗ ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ಅಂತ ಗೊತ್ತಿರ್ಬೇಕಲ್ಲ, ರೈಟ್? ಸೊ ನೆಕ್ಸ್ಟ್ ಇಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತಾರೆ. ಸೊ ಇದನ್ನು ಕೂಡ ನಾನು ಸಪರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಸೊ ಇದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು, ಸೀವೇಜ್ ಟ್ರೀಟ್ಮೆಂಟ್ ಯಾವ ರೀತಿ ನೀವು ಬರೀತೀರಾ ಅಂತಂದ್ರೆ ಪಾಯಿಂಟ್ಸ್ ಇಲ್ಲಿದೆ. ಪಾಯಿಂಟ್ಸ್ ನಿಮ್ಗೆ ಎಲ್ಲಾದ್ರೂ ಮೆಟೀರಿಯಲ್ ಎಲ್ಲಾದ್ರೂ ನಿಮಗೆ ಪಾಯಿಂಟ್ ಸಿಗುತ್ತೆ. ಬಟ್ ನಿಮಗೆ ಕರೆಕ್ಟ್ ಆಗಿ ತಲೆಗೆ ಹೋಗಿದ್ರೆ ನೀವು ಮಿಸ್ ಮಾಡ್ದೇನೆ ಒಂದಾದ್ಮೇಲೆ ಒಂದು ಪ್ರಾಸೆಸ್ ಪಾಯಿಂಟ್ ವೈಸ್ ನೀವು ಬರೀತಾ ಬರ್ತೀರಾ. ಫಸ್ಟ್ ಸೀವೇಜ್ ಅಂತಂದ್ರೆ ಏನಂತ ಬರ್ತೀರಾ, ಮುನಿಸಿಪಲ್ ವೇಸ್ಟ್. ಓಕೆ, ಸೊ ಅದನ್ನ ಸೀವೇಜ್ ಅಂತ ಕರಿತೀವಿ. ಇದನ್ನ ಡೈರೆಕ್ಟ್ ಆಗಿ ವಾಟರ್ ಬಾಡಿಯಲ್ಲಿ ಬಿಡೋದ್ರಿಂದ ವಾಟರ್ ಬಾಡಿ ಏನಾಗುತ್ತೆ, ಪೊಲ್ಯೂಟ್ ಆಗುತ್ತೆ. ಹಂಗಾಗಿ ಅದನ್ನ ಏನ್ ಮಾಡ್ಬೇಕು, ನಾವು ಟ್ರೀಟ್ ಮಾಡ್ಬೇಕು, ಕ್ಲೀನ್ ಮಾಡಿ ಆಮೇಲೆ ವಾಟರ್ ಬಾಡಿಗೆ ಬಿಡ್ಬೇಕು. ಸೊ ಆ ಟ್ರೀಟ್ಮೆಂಟ್ ಗೆ ನಾವ್ ಏನಂತ ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಅಂತ ಹೇಳಿ ಬರೀತೀರಾ. ಅಥವಾ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತಾನೆ ಇರ್ತದೆ, ಸೊ ಅದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂತಾನು ಕೂಡ ಹೇಳ್ತೀರಾ. ಓಕೆ, ಸೊ ಇದ್ರಲ್ಲಿ ಮೇಜರ್ ಆಗಿ 2 ಮೆಥಡ್ ಇದೆ ಅಂತ ಹೇಳಿ ಬರೀತೀರಾ, ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಸೊ ಪ್ರೈಮರಿಯಲ್ಲಿ ಏನು ಮಾಡ್ತಾರೆ ಅಂತ ಅಂದ್ರೆ, ನೀರಲ್ಲಿ ಫ್ಲೋಟ್ ಆಗ್ತಿರುವಂತ ಏನು ಫಿಸಿಕಲ್ ಮೆಟೀರಿಯಲ್ ಕಾಣಿಸ್ತಾ ಇರುತ್ತೆ, ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಸೊ ಏನೇನೆಲ್ಲ ತೇಲ್ಕೊಂಡು ಹೋಗ್ತಾ ಇರುತ್ತೆ, ಫ್ಲೋಟಿಂಗ್ ಡೆಬ್ರಿಸ್ ಅಂತ ಅಂದ್ರೆ ವೇಸ್ಟ್ ಮೆಟೀರಿಯಲ್ ಯಾವ್ದಾವ್ದು ಫ್ಲೋಟ್ ಆಗ್ತಿದೆಲ್ಲ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮೆಶ್ ತರ ಇಟ್ಟಿರ್ತಾರೆ. ಸೊ ಆ ಮೆಶ್ ಇಟ್ಟಾಗ ಏನಾಗುತ್ತೆ, ನೀರಷ್ಟೇ ಪಾಸ್ ಆಗುತ್ತೆ. ಸೊ ಇದೇನು ಕಸ ಎಲ್ಲ ಇರುತ್ತಲ್ಲ ಅದೇನಾಗುತ್ತೆ, ಬಂದು ಕಲೆಕ್ಟ್ ಆಗ್ಬಿಡುತ್ತೆ ಒಂದ್ ಕಡೆ. ಓಕೆ, ಸೊ ಈಗ ಏನಾಯ್ತು ಅಂದ್ರೆ, ಸೊ ಈ ಮೆಥಡಿಗೆ ಏನಂತ ಕರಿತೀವಿ ಅಂತಂದ್ರೆ, ಒಂದು ಇದನ್ನ ಫಿಲ್ಟ್ರೇಷನ್ ಅಂತ ಕರಿತೀವಿ. ಸೊ ಫಿಲ್ಟರ್ ಮಾಡ್ದಂಗೆ ಆಯ್ತಲ್ವಾ. ಓಕೆ, ಸಪೋಸ್ ಸೇಮ್ ಯಾವ್ದು ಎಕ್ಸಾಂಪಲ್ ಅಲ್ಲಿ ಟೀ ಸೋಸೋದು. ಸೊ ಟೀ ಸೋಸ್ಬೇಕಾದ್ರೆ ಏನಾಗುತ್ತೆ, ಹಾಲೆಲ್ಲ ಕಪ್ಪಲ್ಲಿ ಬಂದ್ಬಿಡುತ್ತೆ. ಸೊ ಟೀ ಏನು ಲೀವ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಮೆಶ್ ಅಲ್ಲಿ ಮೇಲ್ಗಡೆನೆ ಫಿಲ್ಟರ್ ಅಲ್ಲಿನೇ ಉಳ್ಕೊಳ್ಳುತ್ತೆ. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ಸೊ ಈಗ ಏನ್ ಟೀ ಹೋಯ್ತಲ್ಲ ಅದೇ ರೀತಿ ಏನು ವಾಟರ್ ಹೋಯ್ತಲ್ಲ ಅದನ್ನ ನಾವು ಎಫ್ಲೂಯೆಂಟ್ ಅಂತ ಕರಿತೀವಿ. ಇನ್ನು ಮಿಕ್ಕಿರೋದೇನಿದೆ ಅಲ್ಲ ಅದನ್ನ ಸೆಡಿಮೆಂಟ್ ಅಂತ ಕರಿತೀವಿ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ವೇಸ್ಟ್ ಪ್ರಾಸೆಸ್ಗೆ ಕಳಿಸ್ಬಿಡ್ತಾರೆ. ಸೊ ಈಗೇನು ವಾಟರ್ ಹೋಯ್ತಲ್ವಾ ಅದ್ರಲ್ಲಿ ಈಗ ಫ್ಲೋಟಿಂಗ್ ಡೆಬ್ರಿಸ್ ಇಲ್ಲ, ಫ್ಲೋಟ್ ಆಗ್ತಿರುವಂತಹ ಕಸ, ಕಲ್ಲು, ಮಣ್ಣು ಏನೇನಿತ್ತಲ್ಲ ಅದ್ ಯಾವ್ದೂ ಇಲ್ಲ. ಸೊ ಈಗ ವಾಟರ್ ಇದೆ. ಓಕೆ, ಸೊ ಆ ವಾಟರ್ ಅಲ್ಲಿನೂ ಕೂಡ ತುಂಬಾ ಪೊಲ್ಯೂಟೆಂಟ್ಸ್ ಇರ್ತದೆ, ಆರ್ಗಾನಿಸಮ್ಸ್ ಏನು ಹಾರ್ಮ್ಫುಲ್ ಆರ್ಗಾನಿಸಮ್ಸ್ ಇರುತ್ತೆ, ಮತ್ತೆ ಬೇರೆ ಬೇರೆ ಪೊಲ್ಯೂಟೆಂಟ್ಸ್ ಎಲ್ಲ ಇರ್ತದೆ ಆ ವಾಟರ್ ಅಲ್ಲಿನೂ ಕೂಡ. ಮತ್ತೆ ಅದನ್ನ ನಾವು ಟ್ರೀಟ್ ಮಾಡ್ಬೇಕು. ಸೊ ಈಗ ಈ ವಾಟರ್ ನ ಒಂದು ಲಾರ್ಜ್ ಟ್ಯಾಂಕ್ ಅಲ್ಲಿ ಕಳಿಸ್ತಾರೆ, ಅದನ್ನ ಏರೇಷನ್ ಟ್ಯಾಂಕ್ ಅಂತ ಕರಿತೀವಿ. ದಟ್ ಈಸ್ ನೋನ್ ಆಸ್ ವಾಟ್, ಸೆಕೆಂಡರಿ ಟ್ರೀಟ್ಮೆಂಟ್. ಗೊತ್ತಾಯ್ತು? ಸೊ ದಟ್ ಈಸ್ ನೋನ್ ಆಸ್ ವಾಟ್, ಎಫ್ಲೂಯೆಂಟ್. ಏನು ವಾಟರ್ ಹೋಯ್ತಲ್ಲ ಇನ್ನೊಂದು ಟ್ಯಾಂಕಿಗೆ, ಆ ವಾಟರ್ಗೆ ನಾವು ಎಫ್ಲೂಯೆಂಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ದ ಲಿಕ್ವಿಡ್ ವೇಸ್ಟ್ ಫ್ರಮ್ ದ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಈಸ್ ಟೇಕನ್ ಟು ಸೆಕೆಂಡರಿ ಟ್ರೀಟ್ಮೆಂಟ್. ಈಗ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಆ ಎಫ್ಲೂಯೆಂಟ್ ಒಂದು ಟ್ಯಾಂಕ್ ಅಲ್ಲಿ ಇದೆ. ನೀರಿಗೆ ನಾವ್ ಏನಂತ ಕರಿತಾ ಇದೀವಿ ಈಗ, ಎಫ್ಲೂಯೆಂಟ್. ಯಾಕೆ ಅದನ್ನ ಎಫ್ಲೂಯೆಂಟ್ ಅಂತ ಕರಿತಾ ಇದೀವಿ ಅಂದ್ರೆ ಅದರಲ್ಲಿ ಇನ್ನು ವೇಸ್ಟ್ ಮೆಟೀರಿಯಲ್ಸ್ ಇದೆ,
ಫ್ಲೋಟ್ ಏನ್ ಆಗ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ದೊಡ್ಡ ದೊಡ್ಡ ವೇಸ್ಟ್ ಮೆಟೀರಿಯಲ್ಸ್ ಇಲ್ಲ, ಬಟ್ ನೀರ್ ಜೊತೆಗೇನೆ ಮಿಕ್ಸ್ ಆಗಿರುವಂತಹ ವೇಸ್ಟ್ ಇದೆ. ಓಕೆ, ಅದನ್ನು ಕೂಡ ಕ್ಲೀನ್ ಮಾಡ್ಬೇಕು. ಈಗ ಇದರಲ್ಲಿ ಕ್ಲೀನ್ ಮಾಡ್ಬೇಕು ಯಾವ ರೀತಿ ಅಂತ ಅಂದ್ರೆ, ಏರೇಷನ್ ಟ್ಯಾಂಕ್ ಅಲ್ಲಿ ಏರ್ನ ಹಾಕ್ತಾರೆ, ಅಂದ್ರೆ ಆಕ್ಸಿಜನ್ ಸಪ್ಲೈ ಆಗ್ಬೇಕು. ಸೊ ಆಕ್ಸಿಜನ್ ಸಪ್ಲೈ ಆದಾಗ ಏರೋಬಿಕ್ ಏನು ಆರ್ಗಾನಿಸಮ್ಸ್ ಇರ್ತದೆ, ಮೈಕ್ರೋಬ್ಸ್ ಇರುತ್ತೆ, ಏರೋಬಿಕ್ ಮೈಕ್ರೋಬ್ಸ್ ಏನಾಗುತ್ತೆ ಅದರಲ್ಲಿ ಬೆಳೆಯುತ್ತೆ. ಓಕೆ, ಯಾವ ರೀತಿ ಬೆಳೆಯುತ್ತೆ, ಜೋರಾಗಿ ಗಾಳಿ ಕೊಟ್ಟಾಗ ಯಾವ ರೀತಿ ಅಂದ್ರೆ, ಸೊ ಮಜ್ಜಿಗೆ ಕಡಿಬೇಕಾದ್ರೆ ಯಾವ ರೀತಿ ಈ ತರ ಎಜಿಟೇಷನ್ ಆಗುತ್ತೆ ಅಲ್ವಾ, ಆ ತರ. ಓಕೆ, ಸೊ ಜೋರಾಗಿ ಕಂಟಿನ್ಯೂಸ್ ಆಗಿ ಅದನ್ನ ಟರ್ನ್ ಮಾಡಿದಾಗ, ವಾಟರ್ ಕಂಟಿನ್ಯೂಸ್ ಆಗಿ ತಿರುಗಿದಾಗ ಆ ಏನು ಆಕ್ಸಿಜನ್ ಕ್ರಿಯೇಟ್ ಆಗುತ್ತಲ್ಲ, ಆ ಆಕ್ಸಿಜನ್ಗೆ ಆಕ್ಸಿಜನ್ ಮೇಲೆ ಆಕ್ಸಿಜನ್ ನ ತಗೊಂಡು ಇರುವಂತಹ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಅದು ಗ್ರೋತ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಫ್ಲಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂದ್ರೆ, ಮೇಲ್ಗಡೆ ಒಂದು ನೊರೆ ತರ ಬಂದಿರುತ್ತೆ. ಸೊ ಏನಿದು ಅಂತಂದ್ರೆ, ದಿಸ್ ಇಸ್ ನಥಿಂಗ್ ಬಟ್ ಮಾಸಸ್ ಆಫ್ ಬ್ಯಾಕ್ಟೀರಿಯಾ, mass of bacteria associated with fungal filaments to form a mesh like structure. ಮೇಲ್ಗಡೆ ಒಂದು ಲೇಯರ್ ಕಾಣಿಸ್ತಾ ಇರುತ್ತೆ, ಇದನ್ನ ನಾವೇನಂತ ಕರಿತೀವಿ, ಫ್ಲಾಕ್ಸ್. ಯಾಕೆ ಬೇಕಿದು ಫ್ಲಾಕ್ಸ್ ಅಂತ ಅಂದ್ರೆ, ಇದೇನ್ ಮಾಡುತ್ತೆ ಅಂದ್ರೆ, ವಾಟರ್ ಅಲ್ಲಿ ಇರುವಂತ ಸಣ್ಣ ಸಣ್ಣ ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತೆ, ವಾಟರ್ ಅಲ್ಲೇನೆ ಮಿಕ್ಸ್ ಆಗಿರುವಂತ ಕೊಳೆ, ಓಕೆ, ಅದನ್ನ ತಿನ್ನುತ್ತೆ. ಆಕ್ಸಿಜನ್ ಹೆಲ್ಪ್ ತಗೊಂಡು, ನೀರಲ್ಲಿ ಬರುವಂತ ಆಕ್ಸಿಜನ್ ಹೆಲ್ಪ್ ತಗೊಂಡು ಈ ಆರ್ಗಾನಿಸಮ್ಸ್ ಏನ್ ಮಾಡುತ್ತೆ, ಅಲ್ಲಿ ಇರುವಂತ ಆರ್ಗಾನಿಕ್ ವೇಸ್ಟ್ ನ ತಿನ್ನುತ್ತೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಬಯೋಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಅಂದ್ರೆ ಪೊಲ್ಯೂಷನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಇದಕ್ಕೆ ಜಾಸ್ತಿ ಆಕ್ಸಿಜನ್ ಬೇಕು, ಜಾಸ್ತಿ ಈ ಆರ್ಗಾನಿಸಮ್ಸ್ ಗ್ರೋತ್ ಆಗುತ್ತೆ. ಯಾವಾಗ ಬರ್ತಾ ಬರ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯ್ತು ಅಂತಂದ್ರೆ, ಅಲ್ಲಿ ಏನಾಯ್ತು ಅಂತ ಅರ್ಥ, ಇಲ್ಲಿ ಆರ್ಗಾನಿಸಮ್ಸ್ನು ಕೂಡ ಕಡಿಮೆ ಆಗಿದೆ. ಅದನ್ನ ಏನು ಆಕ್ಸಿಜನ್ ತಗೊಂಡು ಏನು ಕನ್ವರ್ಟ್ ಮಾಡ್ತಾ ಇತ್ತಲ್ಲ, ಯಾವುದು ಆರ್ಗ್ಯಾನಿಕ್ ವೇಸ್ಟ್ ನ ತಿನ್ಕೊಂಡು, ತಿಂದು ಅದನ್ನ ಸಿಂಪಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಇತ್ತಲ್ಲ, ಸೊ ಅದು ಏನಾಗುತ್ತೆ, ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಸಿ, ವೈಲ್ ಗ್ರೋಯಿಂಗ್ ದೀಸ್ ಮೈಕ್ರೋಬ್ಸ್ ಕನ್ಸ್ಯೂಮ್ ದ ಮೇಜರ್ ಪಾರ್ಟ್ ಆಫ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಎಫ್ಲುಯೆಂಟ್. ವಾಟರ್ ಅಲ್ಲಿ ಇರುವಂತ ಆರ್ಗ್ಯಾನಿಕ್ ಮ್ಯಾಟರ್ ಏನ್ ಮಾಡುತ್ತೆ, ತಿನ್ನತ್ತೆ. ದಿಸ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ ದ BOD, ಸೊ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಫ್ ದ ಎಫ್ಲುಯೆಂಟ್. ಓಕೆ, ಇದೇನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ನಿಮಗೆ ಸ್ಪ್ಲಿಟ್ ಕ್ವಶನ್ ಕೇಳ್ತಾನೆ ಕೆಲವೊಂದ್ಸಲಿ, ಫ್ಲಾಕ್ಸ್ ಮತ್ತೆ BOD ಬಗ್ಗೆ ಬರೀರಿ ಅಂತ. ಸ್ಪ್ಲಿಟ್ ಕ್ವಶನ್ 5 ಮಾರ್ಕ್ಸ್ ಅಲ್ಲಿನೇ ಸ್ಪ್ಲಿಟ್ ಕ್ವಶನ್ ಕೇಳಿದಾಗ ಇದೆರಡು ಬಹಳ ಇಂಪಾರ್ಟೆಂಟ್. ಓಕೆ, ಸೊ BOD ಅಂತ ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ದ ಅಮೌಂಟ್ ಆಫ್ ಆಕ್ಸಿಜನ್ ದಟ್ ವುಡ್ ಬಿ ಕನ್ಸ್ಯೂಮ್ಡ್ ಇಫ್ ಆಲ್ ದ ಆರ್ಗಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ ವಾಟರ್ ವರ್ ಆಕ್ಸಿಡೈಸ್ಡ್ ಬೈ ಬ್ಯಾಕ್ಟೀರಿಯಾ. ಗೊತ್ತಾಯ್ತು? ಸಪೋಸ್ ಈಗ 1 ಲೀಟರ್ ಅಲ್ಲಿ ಎಷ್ಟು ಆರ್ಗಾನಿಕ್ ವೇಸ್ಟ್ ಇದೆ, ಅದು ಎಲ್ಲದನ್ನು ಆಕ್ಸಿಡೈಸ್ ಮಾಡೋದು. ಆಕ್ಸಿಡೈಸ್ ಮಾಡೋದು ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಆ ವೇಸ್ಟ್ ನ ಕನ್ವರ್ಟ್ ಮಾಡುತ್ತೆ ಸಿಂಪಲ್ ಮ್ಯಾಟರ್ ಗೆ. ಓಕೆ, ಸೊ ದಟ್ ಈಸ್ ನೋನ್ ಆಸ್ ವಾಟ್, ಆಕ್ಸಿಡೈಸೇಷನ್ ಬೈ ಬ್ಯಾಕ್ಟೀರಿಯಾ. ಸೊ ಯಾವ್ದಂದ್ರೆ ಏರೋಬಿಕ್ ಬ್ಯಾಕ್ಟೀರಿಯಾ ಈ ಕೆಲಸ ಮಾಡ್ತಾರೆ. ನೆಕ್ಸ್ಟ್, ದ ಸಿವೇಜ್ ವಾಟರ್ ಇಸ್ ಟ್ರೀಟೆಡ್ ಟಿಲ್ ದ BOD ಇಸ್ ರಿಡ್ಯೂಸ್ಡ್. ಎಲ್ಲಿ ತನಕ ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗ್ತಾನೆ ಇರುತ್ತೆ ಅಂತಾನೆ, ಎಲ್ಲಿ ತನಕ BOD ಲೆವೆಲ್ ಕಡಿಮೆ ಆಗುತ್ತೆ ಅಂತ. BOD ಲೆವೆಲ್ ಕಡಿಮೆ ಆಯ್ತು ಅಂತಂದ್ರೆ ಅದರಲ್ಲಿ ಇರುವಂತಹ ಪೊಲ್ಯೂಟೆಂಟ್, ವಾಟರ್ ಅಲ್ಲಿ ಇರುವಂತಹ ಪೊಲ್ಯೂಟೆಂಟ್ ಲೆವೆಲ್ ಕೂಡ ಏನಾಗಿದೆ ಅಂತ ಅರ್ಥ, ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಅರ್ಥ. ಅವಾಗ BOD ಅಂದ್ರೆ ಇದರ ಅರ್ಥ ಏನು, BOD ಇಸ್ ಅ ಮೆಷರ್ ಆಫ್ ನಥಿಂಗ್ ಬಟ್ ವಾಟ್, ಆರ್ಗಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ವಾಟರ್. ಆರ್ಗಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತಂದ್ರೆ BOD ಲೆವೆಲ್ ಜಾಸ್ತಿ ಬರುತ್ತೆ. ಅಂದ್ರೆ ಪೊಲ್ಯೂಟೆಂಟ್ ಜಾಸ್ತಿ ಇದೆ ಅಂತಂದ್ರೆ BOD ಲೆವೆಲ್ ಜಾಸ್ತಿ ಬರುತ್ತೆ. ಆರ್ಗಾನಿಕ್ ಮ್ಯಾಟರ್ ಕಡಿಮೆ ಇದೆ ಅಂತಂದ್ರೆ ಪೊಲ್ಯೂಷನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ನೀವು ಈ ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಎಲ್ಲಿ ತನಕ ಕಡಿಮೆ ಆದ್ಮೇಲೆ ಇದನ್ನ ಮತ್ತೆ ಇನ್ನೊಂದು ಟ್ಯಾಂಕಿಗೆ ಪಾಸ್ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಈ ತರ ಕನೆಕ್ಟ್ ಆಗಿರುತ್ತೆ ಟ್ಯಾಂಕ್ಸ್. ಓಕೆ, ಸೊ ಇದನ್ನ ಇನ್ನೊಂದು ಟ್ಯಾಂಕಿಗೆ ಏನು ಶಿಫ್ಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಹೊತ್ತು ಹಂಗೇನೆ ಸೆಟಲ್ ಆಗ್ಲಿಕ್ಕೆ ಬಿಡ್ತಾರೆ. ಅವಾಗ ಈ ಫ್ಲಾಕ್ಸ್ ಇರುತ್ತಲ್ಲ, ಇದೆಲ್ಲ ಏನಾಗುತ್ತೆ, ಒಂದ್ ಕಡೆ ಸೆಟಲ್ ಆಗುತ್ತೆ, ಸ್ವಲ್ಪ ಅಷ್ಟೇ ಉಳಿದಿರುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ತಗೊಂಡ್ಬಿಟ್ಟು ವಾಪಸ್ ಈ ಏರೇಷನ್ ಟ್ಯಾಂಕಿಗೆ ಹಾಕ್ತಾರೆ. ನೆಕ್ಸ್ಟ್ ಟ್ಯಾಂಕಿಗೆ ಕಳ್ಸಿರ್ತಾರೆ. ಇಲ್ಲಿ ನೋಡಿ, ಇದು ಏರೇಷನ್ ಟ್ಯಾಂಕ್, ಹೌದಾ? ಇಲ್ಲಿ ಇನ್ನೊಂದು ನೆಕ್ಸ್ಟ್ ಟ್ಯಾಂಕ್ ಇದೆ ಅಂತ ಹೇಳ್ತಾ ಇದೀನಿ. ಸೊ ಇಲ್ಲಿಂದ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ BOD ಲೆವೆಲ್ ಕಡಿಮೆ ಆಯ್ತು. ಕಡಿಮೆ ಆದ್ಮೇಲೆ ಇಲ್ಲಿರುವಂತ ವಾಟರ್ ಏನಾಗುತ್ತೆ ಅಂತಂದ್ರೆ, ಸೊ ವಿತ್ ದಿಸ್ ಎಲ್ಲ ಎಫ್ಲುಯೆಂಟ್ ಯಾವ್ದಕ್ಕೆ ಬರುತ್ತೆ ಅಂತಂದ್ರೆ, ಇಲ್ಲಿ ನೆಕ್ಸ್ಟ್ ಥರ್ಡ್ ಟ್ಯಾಂಕಿಗೆ ಬರುತ್ತೆ. ಓಕೆ, ಇದು ಥರ್ಡ್, ಇದು ಸೆಕೆಂಡ್. ಇದಕ್ಕಿಂತ ಮುಂಚೆ ಏನಿತ್ತು, ಪ್ರೈಮರಿ ಟ್ರೀಟ್ಮೆಂಟ್ ಇತ್ತು. ಓಕೆ, ಸೊ ದಟ್ ಈಸ್ ಫಸ್ಟ್ ಒನ್. ಗೊತ್ತಾಯ್ತು? ಪ್ರೈಮರಿ ಟ್ರೀಟ್ಮೆಂಟ್ ಇತ್ತು, ಅದು ಫಸ್ಟ್ ಒನ್. ಈಗ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಕಳಿಸ್ತಾರೆ. ಇಲ್ಲಿ ಕಳಿಸಿದಾಗ ಇಲ್ಲಿ ಏನು ಫ್ಲಾಕ್ಸ್ ಇತ್ತು ನೋಡಿ, ಫ್ಲಾಕ್ಸ್ ಅಂತಂದ್ರೆ ಸಣ್ಣ ಸಣ್ಣ ಆರ್ಗಾನಿಸಮ್ಸ್ ಏನಿತ್ತು, ಯಾವ್ದ್ಯಾವ್ದು
ಬ್ಯಾಕ್ಟೀರಿಯಾ ಮತ್ತೆ ಫಂಗೈ. ಇದನ್ನ ಸ್ವಲ್ಪ ತಗೊಂಡ್ಬಿಟ್ಟು ವಾಪಸ್ ಇಲ್ಲಿಗೆ ಹಾಕ್ತಾರೆ. ಯಾಕೆ ಹಾಕಿದ್ರು ಅಂತಂದ್ರೆ ಸ್ಟಾರ್ಟಿಂಗ್ ಆರ್ಗಾನಿಸಮ್ಸ್ ಬೆಳಿಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಇದ್ರು, ಎಜಿಟೇಷನ್ ಮಾಡ್ತಾ ಇದ್ರು. ಅಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನ ತಿರುಗಿಸ್ತಾರೆ ಮಷೀನ್ ಅಲ್ಲಿ. ಓಕೆ, ಸೊ ಹಂಗೆ ಈ ಟ್ಯಾಂಕ್ ಅಲ್ಲಿ ಏನಂದ್ರೆ ಮೋಟರ್ ಫಿಕ್ಸ್ ಮಾಡಿರ್ತಾರೆ, ಅವಾಗ ವಾಟರ್ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ. ಆ ತಿರುಗಿದ ಗಾಳಿಗೆನೆ ಏನಾಗುತ್ತೆ ಅಂತಂದ್ರೆ ಈ ಫ್ಲಾಕ್ಸ್ ಗ್ರೋತ್ ಆಗಿತ್ತು. ಹೌದಾ, ಈಗ ಆಲ್ರೆಡಿ ರೆಡಿ ನಮಗೆ ಫ್ಲಾಕ್ಸ್ ಇದೆ. ಸೊ ಹಂಗಾಗಿ ಇಲ್ಲಿ ಜಾಸ್ತಿ ರೊಟೇಟ್ ಮಾಡಿಲ್ಲ ಅಂತ ಅಂದ್ರೂ ನಮಗೆ ಫ್ಲಾಕ್ಸ್ ಸಿಕ್ಕಿರುತ್ತೆ. ಸೊ ಹಂಗಾಗಿ ಇನಾಕುಲಮ್ ತರ ಯೂಸ್ ಮಾಡ್ತಾರೆ. ಸೊ ಫ್ಲಾಕ್ಸ್ ನ ವಾಪಸ್ ಇಲ್ಲಿಗೆ ಹಾಕ್ತಾರೆ. ವಾಪಸ್ ಇಲ್ಲಿಗೆ ಹಾಕಿದಾಗ ಜಾಸ್ತಿ ತಿರುಗಿಸಿಲ್ಲ ಅಂತಂದ್ರೂ ಆರ್ಗಾನಿಸಮ್ಸ್ ಗ್ರೋತ್ ಆಗಿರುತ್ತೆ ಅಂತ ಅರ್ಥ. ಇನಾಕುಲಮ್ ಅಂದ್ರೆ ಸಪೋಸ್ ಈಗ ಕರ್ಡ್ ನಮಗೆ ಬೇಕು ಅಂತಂದ್ರೆ ನಾವು ಸ್ವಲ್ಪ ಕರ್ಡ್ ಹಾಕ್ತಿವಿ ಹಾಲ್ ಜೊತೆಗೆ, ಆವಾಗ ಮತ್ತೆ ವಾಪಸ್ ಕರ್ಡ್ ಬರುತ್ತೆ. ಸೊ ಅದೇ ರೀತಿ ಈ ಆರ್ಗಾನಿಸಮ್ಸ್ ಬೇಕು ಅಂದ್ರೆ ಸ್ವಲ್ಪ ಅದರ ಆರ್ಗಾನಿಸಮ್ಸ್ ಹಾಕ್ತಾರೆ ಈ ವಾಟರ್ ಜೊತೆ, ಆಮೇಲೆ ಅದರ ಗ್ರೋತ್ ಜಾಸ್ತಿ ಆಗುತ್ತೆ, ಆರ್ಗಾನಿಸಮ್ಸ್ ನ ಗ್ರೋತ್. ಗೊತ್ತಾಯ್ತು? ಸೊ ದಟ್ ಈಸ್ ನೋನ್ ಆಸ್ ವಾಟ್ ಇನಾಕುಲಮ್. ಈಗ ಥರ್ಡ್ ಟ್ಯಾಂಕಿಗೆ ಬಂತು. ಥರ್ಡ್ ಟ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಆಕ್ಟಿವೇಟೆಡ್ ಸ್ಲಡ್ಜ್ ಆಗ್ಲೇ ಹೇಳಿದ್ನಲ್ಲ, ಇನಾಕುಲಮ್ ತರ ಹಾಕ್ತಾರೆ ಅಂತ ಹೇಳಿ, ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಟೆಡ್ ಸ್ಲಡ್ಜ್. ಓಕೆ, see, a small part of the activated sludge is pumped back into the aeration tank to serve as inoculum. Next, third tank ಗೆ ಏನಾಗ್ತದೆ, see, majority, that is remaining major part of the sludge is pumped into large tank called anaerobic sludge digesters. ಇಲ್ಲಿ ಥರ್ಡ್ ಯಾವುದು ಅಂದ್ರೆ anaerobic, ಫಸ್ಟ್ ಸೆಕೆಂಡ್ ಇರೋದು ಯಾವುದು ಏರೋಬಿಕ್. ಓಕೆ, ಸೊ ಥರ್ಡ್ ಇರೋದು ಯಾವುದು ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ತರ ಬ್ಯಾಕ್ಟೀರಿಯಾ, ಎಂತದ್ದು ಅಂತಂದ್ರೆ ಅನೆರೋಬಿಕ್ ಅಲ್ಲಿ ಗ್ರೋ ಆಗುವಂತಹ ಬ್ಯಾಕ್ಟೀರಿಯಾ, ಅಂದ್ರೆ ಆಕ್ಸಿಜನ್ ಇಲ್ಲೇ ಇರುವಂತದ್ದು ಬ್ಯಾಕ್ಟೀರಿಯಾ. ಓಕೆ, ಇದರಲ್ಲಿ ಏರ್ ಏನು ಸಪ್ಲೈ ಮಾಡೋದು ಬೇಕಾಗಿಲ್ಲ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಇನ್ನೂ ಮಿಕ್ಕಿರುವಂತ ಆರ್ಗ್ಯಾನಿಕ್ ಮ್ಯಾಟರ್ ನ ಇದು ಡೈಜೆಸ್ಟ್ ಮಾಡುತ್ತೆ. ಓಕೆ, ಸೊ ಇನ್ನು ಮಿಕ್ಕಿರುವಂತಹ ವೇಸ್ಟ್ ಮೆಟೀರಿಯಲ್ಸ್ ಇದೆಲ್ಲ ಅದು ಅನೆರೋಬಿಕ್ ಬ್ಯಾಕ್ಟೀರಿಯಾ ಡೈಜೆಸ್ಟ್ ಮಾಡುತ್ತೆ. ಆವಾಗ ಡೈಜೆಸ್ಟ್ ಮಾಡಿದಾಗ ಇದೇನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ, ಮೇಜರ್ ಆಗಿ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್. ಗೊತ್ತಾಯ್ತಾ? H2S, CO2, CH4 ಇದಿಷ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಗ್ಯಾಸಸ್. ಯಾವುದು ಅಂದ್ರೆ ಅನರೋಬಿಕ್ ಬ್ಯಾಕ್ಟೀರಿಯಾ. ಇದು ಏನಂತಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ ಕಾಂಬಿನೇಷನ್ ಆಫ್ ಆಲ್ ದೀಸ್ ಗ್ಯಾಸಸ್ ಆರ್ ನೋನ್ ಆಸ್ ಬಯೋಗ್ಯಾಸ್. ಯಾಕೆ ಬಯೋಗ್ಯಾಸ್ ಅಂತ ಕರಿತೀವಿ ಅಂದ್ರೆ ಇದರಿಂದ ಎನರ್ಜಿ ಯೂಸೇಜ್ ಆಗ್ತದೆ. ದಟ್ ಈಸ್ ಬಿಕಾಸ್ ಆಸ್ ಇಟ್ ಈಸ್ ಇನ್ಫ್ಲಮೇಬಲ್. ಓಕೆ, ಅಂದ್ರೆ ಇದಕ್ಕೆ ಬೆಂಕಿ ಪ್ರೊಡ್ಯೂಸ್ ಮಾಡುವಂತಹ ಏನು ಕ್ಯಾರೆಕ್ಟರ್ ಇರೋದ್ರಿಂದ ಇದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಕುಕಿಂಗ್ ಪರ್ಪಸ್ ಆಗಿರ್ಬೋದು, ನಾರ್ಮಲ್ ಏನು ಗ್ಯಾಸ್ ಯಾವ ರೀತಿ ಯೂಸ್ ಮಾಡ್ತಾರೋ ಅದೇ ರೀತಿ ಇದನ್ನು ಕೂಡ ಯೂಸ್ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಸೊ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ ಜನರಲಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತಾರೆ, ಇಲ್ಲಿ ಟ್ರೀಟ್ ಆಗಿರುವಂತಹ ವಾಟರ್ನ ವಾಟರ್ ಬಾಡೀಸ್ಗೆ ಇದನ್ನ ಕಳಿಸ್ತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಸೀವೇಜ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಇದೇನು ಇಲ್ಲ ಮಕ್ಕಳಿಗೆ, ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಅಂತಂದ್ರೆ ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೇ. ಓಕೆ, ಸೊ ಬಯೋಗ್ಯಾಸ್ ಅಂತ ಅಂದ್ರೆ ಏನು ಇಲ್ಲಿ ಅಂದ್ರೆ ಮೇಜರ್ ಆಗಿ ಅನರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದರಿಂದ ಈ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂತ ಅನರೋಬಿಕ್ ಬ್ಯಾಕ್ಟೀರಿಯಾ ಅದಕ್ಕೆ ಫುಡ್ ಏನ್ ಬೇಕಾಗುತ್ತೆ ಅಂದ್ರೆ ದಟ್ ಈಸ್ ಸೆಲ್ಯುಲೋಸಿಕ್ ಸಬ್ಸ್ಟೆನ್ಸಸ್. ಸೆಲ್ಯುಲೋಸ್ ಅಂದ್ರೆ ಪ್ಲಾಂಟ್ ವೇಸ್ಟ್. ಪ್ಲಾಂಟ್ ವೇಸ್ಟ್ ಅಲ್ಲಿ ಯಾಕೆ ಸೆಲ್ಯುಲೋಸ್ ಹೇಳ್ತಾ ಇದೀವಿ ಅಂದ್ರೆ ಪ್ಲಾಂಟ್ ನ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಹೌದಾ, ಸೊ ಪ್ಲಾಂಟ್ ವೇಸ್ಟ್ ಯಾವಾಗ ಇದು ತಿನ್ನುತ್ತೆ, ತಿಂದಾಗ ಆ ಬ್ಯಾಕ್ಟೀರಿಯಾಗೆ ಎಂತ ಶಕ್ತಿ ಇರುತ್ತೆ ಅಂತಂದ್ರೆ that is what gas is released after that is eating that material. That gas is nothing but what biogas. ಏನೇನ್ ರಿಲೀಸ್ ಮಾಡುತ್ತೆ ಅಂತ ಅಂದ್ರೆ ಅಗೇನ್ ಮಿಥನೋಜನ್ ಆಗಿರ್ಬೋದು, CO2, H2S, H2. ಓಕೆ, ಸೊ ಇದು ಈ ಗ್ಯಾಸಸ್ ನ ರಿಲೀಸ್ ಮಾಡುತ್ತೆ. ಈ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂತಂದ್ರೆ ದಟ್ ಈಸ್ ಈ ಆರ್ಗಾನಿಸಮ್ಸ್ ಏನಂತ ಕರಿತೀವಿ ಅಂದ್ರೆ ಮಿಥನೋಜನ್ಸ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಮೇಜರ್ ಆಗಿ ಮೀಥೇನ್ ಗ್ಯಾಸ್ ನ ಇದು ರಿಲೀಸ್ ಮಾಡುತ್ತೆ. ಓಕೆ, ಅಂತ ಬ್ಯಾಕ್ಟೀರಿಯಾಗೆ ಏನಂತ ಕರಿತೀವಿ, ಮಿಥೆನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಓಕೆ, ಸೊ ಇದು ಎಲ್ಲಿರುತ್ತೆ ಯೂಶಲಿ ಅಂತ ಅಂದ್ರೆ ದಟ್ ಈಸ್ ಕೌ ಅಲ್ಲಿ. ದಟ್ ಈಸ್ ಯಾವುದು ಪ್ಲಾಂಟ್ಸ್ ನ ಜಾಸ್ತಿ ಮೇಜರ್ ಆಗಿ ಹರ್ಬಿವೋರ್ ಇರುತ್ತೋ ಅಂತ ಆರ್ಗಾನಿಸಮ್ಸ್ ನ ಇಂಟೆಸ್ಟೈನ್ ಅಲ್ಲಿ, ರೂಮನ್ ಅಲ್ಲಿ ಈ ಆರ್ಗಾನಿಸಮ್ಸ್ ಇರ್ತದೆ. ಓಕೆ, ಸೊ ಸ್ಪೆಷಲಿ ಅಂತ ಆರ್ಗಾನಿಸಮ್ಸ್ ಅಲ್ಲಿನೇ, ಅಂತ ಅನಿಮಲ್ಸ್ ಅಲ್ಲಿನೇ ಸ್ಪೆಷಲ್ ಇಂಟೆಸ್ಟೈನ್ ಇರುತ್ತೆ. ಸೊ ದಟ್ ದೀಸ್ ಬ್ಯಾಕ್ಟೀರಿಯಾ ಕ್ಯಾನ್ ಗ್ರೋ ದೇರ್. ಈ ಬ್ಯಾಕ್ಟೀರಿಯಾ ಇರ್ಬೇಕು ಅಲ್ಲಿ. ಸೊ ಇದು ಡೈಜೆಷನ್ ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಅವಾಗ ಇದು ಏನ್ ಮಾಡುತ್ತೆ, ಆ ಗ್ಯಾಸ್ ನ ಕೂಡ ರಿಲೀಸ್ ಮಾಡುತ್ತೆ. ಅಂದ್ರೆ ಯೂಶಲಿ ಯಾವ ರೀತಿ ಗ್ಯಾಸ್ ರಿಲೀಸ್ ಆಗ್ತದೆ ಅಂತಂದ್ರೆ when these animals will eat the plant waste in their intestine, these bacteria are present. intestine ಅಲ್ಲಿ ಈ ಬ್ಯಾಕ್ಟೀರಿಯಾ ಇರುತ್ತೆ.
ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ಆ ಫುಡ್ ನ ತಿನ್ನತ್ತೆ. ಓಕೆನಾ? ಸೊ ತಿನ್ಬಿಟ್ಟು ಇನ್ನು ಮಿಕ್ಕಿರುವಂತದ್ದು ಏನಾಗುತ್ತೆ ಅಂತಂದ್ರೆ ಆರ್ಗಾನಿಸಮ್ಸ್ ಅಲ್ಲೇನೆ ಊಟದ ಜೊತೆಗೇನೆ ಹಂಗೇನೆ ಇಂಟೆಸ್ಟೈನ್ ಅಲ್ಲೇನೆ ಜೊತೆಗೆ ಏನು ವೇಸ್ಟ್ ರಿಲೀಸ್ ಆದಾಗ ಡಂಗ್ ಅಲ್ಲಿನೂ ಕೂಡ ಬಂದ್ಬಿಡುತ್ತೆ. ಓಕೆ, ಸೊ ಸಗಣಿಯಲ್ಲಿನೂ ಕೂಡ ಈ ಮಿಥನೋಜನ್ಸ್ ಇರ್ತದೆ. ಓಕೆ, ಸೊ ಯಾವಾಗ ಈ ಸಗಣಿನ ನಾವು ತಗೊಂಡು ಬಯೋಗ್ಯಾಸ್ ಪ್ಲಾಂಟ್ ಅಲ್ಲಿ ಹಾಕ್ಬಿಟ್ಟು ಆ ಪ್ರಾಸೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ಸಿ ಕಾಮನ್ಲಿ ಫೌಂಡ್ ಇನ್ ದ ಅನರೋಬಿಕ್ ಸ್ಲಡ್ ಸ್ಟೇಜ್ ಡ್ಯೂರಿಂಗ್ ಸಿವೇಜ್ ಟ್ರೀಟ್ಮೆಂಟ್. ಅದೇ ಸೇಮ್. ಸೊ ಅದನ್ನೇ ಮತ್ತೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳೋದು. ಸೊ ಇದನ್ನ ಏನಂತ ಕರಿತೀವಿ? ಗೋಬರ್ ಗ್ಯಾಸ್ ಅಂತ ಕರಿತೀವಿ. ಸೊ ಯೂಶಲಿ ಓಕೆ, ಅದು ಸಪರೇಟ್ ಆಗಿ ಆ ಗ್ಯಾಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಬಯೋಗ್ಯಾಸ್ ಪ್ಲಾಂಟ್ ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಏನು ವೇಸ್ಟ್ ಇರುತ್ತೆ ಅಲ್ವಾ, ಯಾವ್ದ್ರಿಂದ ಫಾರ್ಮ್ ಲ್ಯಾಂಡ್ ಇಂದ ಬಂದಿರುವಂತಹ ವೇಸ್ಟ್ ಅದನ್ನ ಹಾಕ್ತಾರೆ. ಜೊತೆಗೆ ಈ ಕಡೆಯಿಂದ ಡಂಗ್ ಮತ್ತೆ ವಾಟರ್ ಎರಡನ್ನೂ ಮಿಕ್ಸ್ ಮಾಡಿ, ಓಕೆ, ಸ್ಲರ್ರಿ ಅಂತ ಹೇಳ್ತಾರೆ, ಎರಡನ್ನೂ ಮಿಕ್ಸ್ ಮಾಡಿ ಇದನ್ನ ಹಾಕಿದಾಗ ಒಂದು ಟ್ಯಾಂಕ್ ಅಲ್ಲಿ ಇಲ್ಲೇನಾಗುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಿಥನೋಜನ್ಸ್ ಗ್ರೋ ಆಗುತ್ತೆ ಬ್ಯಾಕ್ಟೀರಿಯಾ. ಸೊ ಗ್ರೋ ಆದಂಗೆ ಅದೇನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ, ಯಾವುದು ಫುಡ್ ಮೆಟೀರಿಯಲ್ ನ ಡೈಜೆಸ್ಟ್ ಮಾಡ್ಕೊಂಡು ತಿಂದ್ಬಿಟ್ಟು ಗ್ಯಾಸ್ ರಿಲೀಸ್ ಮಾಡುತ್ತೆ. ಸೊ ಆ ಗ್ಯಾಸ್ ರಿಲೀಸ್ ಮಾಡಿದಾಗ ಅದನ್ನ ಅಮೌಂಟ್ ನ ರೈಸ್ ಆಗ್ತಾ ಇರುತ್ತಲ್ಲ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಇನ್ನೊಂದು ಮೇಲ್ಗಡೆ ಲಿಡ್ ಇಟ್ಟಿರ್ತಾರೆ. ಇದರ ಲೆವೆಲ್ ಜಾಸ್ತಿ ರೈಸ್ ಆಗ್ತಾ ಬರುತ್ತೆ. ಯಾವಾಗ ಗ್ಯಾಸಿನ ಅಮೌಂಟ್ ರೈಸ್ ಆಗುತ್ತೆ ಅದ್ರ ಮೇಲ್ಗಡೆ ಮುಚ್ಚಳ ಇಟ್ಟಿರ್ತಾರಲ್ಲ ಅದನ್ನು ಮೇಲೆ ಬರ್ತಾ ಬರುತ್ತೆ. ಓಕೆ, ಸೊ ಅದಾದ್ಮೇಲೆ ಆ ಗ್ಯಾಸ್ ನ ತಕ್ಕೊಳ್ಳಿಕ್ಕೆ ಒಂದು ಔಟ್ಲೆಟ್ ಕೂಡ ಇಟ್ಟಿರ್ತಾರೆ. ಸೊ ಅದನ್ನ ಡೈರೆಕ್ಟ್ ಆಗಿ ಎಲ್ಲಿ ಅಂತ ಅಂದ್ರೆ ಏನೇನು ಯೂಸ್ ಮಾಡ್ಕೋಬೇಕಾಗಿರುತ್ತೆ ಕಿಚನ್ನಿಗೆ ಅಲ್ಲಿಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಅಲ್ಲಿಂದ ಯೂಸ್ ಮಾಡ್ಕೋಬಹುದು. ಲೈಕ್ ಅದರ್ ಸಿಲಿಂಡರ್ಸ್ ಯಾವ ರೀತಿ ಗ್ಯಾಸ್ ಸಿಲಿಂಡರ್ಸ್ ಯೂಸ್ ಮಾಡ್ಕೊಂತಾರಲ್ಲ ಅದೇ ರೀತಿ ಇದರಿಂದ ಬರುವಂತಹ ಗ್ಯಾಸ್ ನು ಕೂಡ ಯೂಸ್ ಮಾಡ್ಕೋಬಹುದು ಅಡಿಗೆ ಮಾಡ್ಲಿಕ್ಕೆ, ಕುಕಿಂಗ್ ಪರ್ಪಸ್ಗೆ. ಸೊ ದಿಸ್ ಇಸ್ ಅಬೌಟ್ ದಿಸ್ ಬಯೋಗ್ಯಾಸ್ ಪ್ಲಾಂಟ್. ಓಕೆ, ನೆಕ್ಸ್ಟ್ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ಸ್. ಇದನ್ನು ಕೂಡ ಬಹಳ ಸರಿ 3 ಮಾರ್ಕ್ಸ್ ಗೆ ಕೇಳ್ತಾರೆ ಅಥವಾ 5 ಮಾರ್ಕ್ಸ್ ಗೂ ಕೂಡ ಕೆಲವೊಂದ್ ಸರಿ ಕೇಳಿದ್ದಾರೆ. ಸ್ಪ್ಲಿಟ್ ಕ್ವಶನ್ಸ್ ಬಂದಾಗ 5 ಮಾರ್ಕ್ಸ್ ಅಲ್ಲಿ ಕೂಡ ಇದನ್ನ ಕೇಳ್ತಾರೆ. ಇದರಲ್ಲಿ ನೀವು ಮೇಜರ್ ಆಗಿ ಬರೀಬೇಕಾಗಿರುವಂತಹ ಪಾಯಿಂಟ್ ಯಾವುದು? ಕೆಲವೊಂದ್ಸರಿ 2 ಮಾರ್ಕ್ಸ್ ಗೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಫ್ರೀ ಲಿವಿಂಗ್ ಮತ್ತೆ ಇನ್ನೊಂದು ಯಾವುದು ಸಿಂಬಯೋಟಿಕ್ ಇರುವಂತದ್ದು ಬ್ಯಾಕ್ಟೀರಿಯಾ ಯಾವ ರೀತಿ ಫಿಕ್ಸ್ ಮಾಡುತ್ತೆ ಅಂತ ಕೇಳ್ತಾರೆ. ನೈಟ್ರೋಜನ್ ನೋಡಿ, ಒಂದು ಸಿಂಬಯೋಟಿಕ್ ಇರುವಂತದ್ದು ಯಾವುದು ಅಂತ ಬರೀತೀರಾ? ರೈಸೋಬಿಯಂ. ದಿಸ್ ವಿಲ್ ಫಿಕ್ಸ್ ನೈಟ್ರೋಜನ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಫ್ರೀ ಲಿವಿಂಗ್ ಇರುವಂತಹ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ದಿಸ್ ಒನ್ ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರ್. ಈ ಎರಡು ಬ್ಯಾಕ್ಟೀರಿಯಾ ಏನು ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ. ಅಂದ್ರೆ ಇದು ಪ್ಲಾಂಟಿಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ಆಗಿ ಇಲ್ಲ, but these bacteria are freely living in the soil and help in the fixation of nitrogen. ನೈಟ್ರೋಜನ್ ನ ಫಿಕ್ಸ್ ಮಾಡಿ ಕೊಡುತ್ತೆ ಪ್ಲಾಂಟಿಗೆ. ಓಕೆ, ಸೊ ಅದೇ ರೀತಿ ಸಿಂಬಯೋಟಿಕ್ ಅಸೋಸಿಯೇಷನ್ ತೋರಿಸುವಂತದ್ದು ಯಾವುದು ಅಂತಂದ್ರೆ ರೈಸೋಬಿಯಂ. ಮತ್ತೆ ಬ್ಯಾಕ್ಟೀರಿಯಾ ಅಲ್ದೇನೂ ಕೂಡ ಬ್ಲೂ ಗ್ರೀನ್ ಆಲ್ಗೆ ಇದೆ, ಯಾವುದು ಅಂತಂದ್ರೆ ಸೈನೋಬ್ಯಾಕ್ಟೀರಿಯಾ. ಸಿ ಸೈನೋಬ್ಯಾಕ್ಟೀರಿಯಾ ನೋನ್ ಆಸ್ ವಾಟ್? ಬ್ಲೂ ಗ್ರೀನ್ ಆಲ್ಗೆ. ಸೊ ಈ ಬ್ಯಾಕ್ಟೀರಿಯಾ ಇದೆಯಲ್ಲ, ಯಾವ್ದು ಎಕ್ಸಾಂಪಲ್ ಅಂದ್ರೆ ನಾಸ್ಟಾಕ್ ಮತ್ತೆ ಆಸಿಲೇಟೋರಿಯಾ. ಇದನ್ನು ಕೂಡ ಏನ್ ಮಾಡುತ್ತೆ, ನೈಟ್ರೋಜನ್ ನ ಫಿಕ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇನ್ನೊಂದು ಸ್ವಲ್ಪ ಬ್ಯಾಕ್ಟೀರಿಯಾ ಎಲ್ಲಿ ಅಂತಂದ್ರೆ ಪ್ಯಾಡಿ ಫೀಲ್ಡ್ಸ್ ಅಲ್ಲಿ ಆಕ್ಟಿಂಗ್ ಆಸ್ ಬಯೋ ಫರ್ಟಿಲೈಸರ್ಸ್ ಅಂತ ಅಂದ್ರೆ ಮಿನರಲ್ಸ್ ಕಂಟೆಂಟ್ ಇನ್ಕ್ರೀಸ್ ಮಾಡುತ್ತೆ ಸಾಯಿಲ್ ಅಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು ಇದೆ ಅಂತಂದ್ರೆ ಮೈಕೋರೈಸಾ, ಫಂಗೈ. ಸೊ ಫಂಗೈನು ಕೂಡ ಬಯೋ ಫರ್ಟಿಲೈಸರ್ ಆಗಿ ಆಕ್ಟ್ ಮಾಡ್ತಾ ಇದೆ. ಏನು ಇದು ಯಾವುದು ಅಂತಂದ್ರೆ ಅಸೋಸಿಯೇಷನ್, ಸಿಂಬಯೋಟಿಕ್ ಅಸೋಸಿಯೇಷನ್. ಯಾವುದು? ಪ್ಲಾಂಟ್ಸ್ ಜೊತೆಗೆ ಅಸೋಸಿಯೇಟ್ ಆಗಿರುವಂತಹ ಫಂಗೈ. ಸೊ ದಟ್ ಅಸೋಸಿಯೇಷನ್ ಇಸ್ ನೋನ್ ಆಸ್ ವಾಟ್? ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಮೈಕೋರೈಸಾ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್, ಅದು ಒಂದು ಜೀನಸ್. ಯಾವ ಜೀನಸ್ ಅಲ್ಲಿ ಇದೆ ಈ ಫಂಗೈ ಅಂದ್ರೆ ಗ್ಲೋಮಸ್. ಓಕೆ, ಸೊ ಇಟ್ ವಿಲ್ ಆಲ್ಸೋ ಅಬ್ಸಾರ್ಬ್ಸ್ ಫಾಸ್ಫರಸ್. ಇಲ್ಲಿ ಇಷ್ಟೊತ್ತು ನಾವು ನೈಟ್ರೋಜನ್ ಹೇಳಿದ್ದು. ಸೊ ಇಲ್ಲಿ ಫಂಗೈ ಏನಂತಂದ್ರೆ ಫಾಸ್ಫರಸ್ ಫಿಕ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡುತ್ತೆ, ಹೆಲ್ಪ್ ಆಗುತ್ತೆ. ಸಾಯಿಲ್ ಅಲ್ಲಿ ಇರುವಂತಹ ಫಾಸ್ಫರಸ್ ನ ತಗೊಂಡು ಪ್ಲಾಂಟಿಗೆ ಫಿಕ್ಸ್ ಮಾಡುತ್ತೆ, ಪ್ಲಾಂಟಿಗೆ ಸಪ್ಲೈ ಮಾಡುತ್ತೆ. ಓಕೆನಾ? ಸೊ ಅದ್ರ ಅಲ್ದೇನೆ ಇನ್ನು ಬೆನಿಫಿಟ್ಸ್ ಕೂಡ ಇದೆ. ಏನಂತಂದ್ರೆ ದಟ್ ಈಸ್ ಪ್ಲಾಂಟ್ಸ್ ಆಲ್ಸೋ ಗೆಟ್ ಅದರ್ ಬೆನಿಫಿಟ್ಸ್ ಲೈಕ್ ರೆಸಿಸ್ಟೆಂಟ್ ಟು ರೂಟ್ ಬೋರ್ನ್ ಡಿಸೀಸಸ್. ಪ್ಲಾಂಟ್ಸ್ ಗೆ ಸಾಯಿಲ್ ಇಂದ ಬರುವಂತಹ ಏನು ಪ್ಯಾಥೋಜನ್ ಅಟ್ಯಾಕ್ ಮಾಡ್ತಿರುತ್ತಲ್ಲ ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಟಾಲರೆನ್ಸ್ ಟು ಸಲಿನಿಟಿ. ಓಕೆ, ಸೊ ನೆಕ್ಸ್ಟ್ ಅಂದ್ರೆ ಸಾಯಿಲ್ ಅಲ್ಲಿ ಅಥವಾ ಅಂತ ವಾಟರ್ ಜೊತೆಗೆ ಇರುವಂತಹ ಸಾಯಿಲ್ ಅಲ್ಲಿ ಏನು ದಿಸ್ ಯಾವುದು NaCl ನ ಕಂಟೆಂಟ್ ಏನಾದ್ರೂ ಕಡಿಮೆ ಆದಾಗ ಅದನ್ನು ಕೂಡ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಡ್ರಾಟ್, ವಾಟರ್ ಕಡಿಮೆ ಆದ್ರೆ ಅದನ್ನು ಕೂಡ ಮೇಂಟೈನ್ ಮಾಡುತ್ತೆ.
ಮತ್ತೆ ಓವರ್ ಆಲ್ ಇನ್ಕ್ರೀಸ್ ಇನ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಪ್ಲಾಂಟಿಗೆ ಒಂದು ಕಂಪ್ಲೀಟ್ ಡೆವಲಪ್ ಆಗ್ಬೇಕು, ಗ್ರೋತ್ ಆಗ್ಬೇಕು ಅಂತಂದ್ರೆ ಇಂಥ ಆರ್ಗಾನಿಸಮ್ಸ್ ಬೇಕಾಗುತ್ತೆ. ಓಕೆ, ಸೊ ಇದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಲೆಸನ್ ಅಲ್ಲಿ ಮೇಜರ್ ಆಗಿ ಇಂಟರಾಕ್ಷನ್ ಮೇಲೆ ಕ್ವೆಶನ್ಸ್ ಕೇಳೋದು ಜಾಸ್ತಿ. ಬಿಟ್ರೆ ಡೆಫಿನೇಷನ್ಸ್ ಕೇಳ್ತಾರೆ ಮಕ್ಕಳಿಗೆ ಒಂದ್ ಮಾರ್ಕ್ಸ್ಗೆ. ಅಂದ್ರೆ ರೈಟ್ ದ ಡೆಫಿನಿಷನ್ ಆಫ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ. ಯಾವ್ದಾದ್ರು ನೆಟಲಿಟಿ, ಮೋರ್ಟಾಲಿಟಿ, ಇಮಿಗ್ರೇಷನ್ ಈ ರೀತಿ ಕೇಳುವಂಥದ್ದು. ಬಿಟ್ರೆ ಅದ್ರದ್ದು ಈಕ್ವೇಶನ್ ಕೇಳ್ತಾರೆ. ಓಕೆನಾ, ಸೊ ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಯಾವ್ದು ಅಂತ ಅಂದ್ರೆ ಪಾಪ್ಯುಲೇಷನ್ ಇಂಟರಾಕ್ಷನ್. ಇಂಟರಾಕ್ಷನ್ ಅಲ್ಲೂ ಕೂಡ ಸೈನ್ಸ್ ಕೊಟ್ಟಿದ್ದಾರೆ ಟೇಬುಲರ್ ಕಾಲಮ್ ಅಲ್ಲಿ. ಆ ಸೈನ್ಸ್ ನು ಕೂಡ ನೋಡ್ಕೊಳ್ಳಿ, ಯಾಕಂದ್ರೆ ಒಂದು ಪ್ರಿಪರೇಟರಿ ಪೇಪರ್ ಅಲ್ಲಿ ಆ ಸೈನ್ಸ್ ನು ಕೂಡ ಕೇಳಿದ್ರು. ಓಕೆ, ಸೊ ಸಪೋಸ್ ಈಗ ಪ್ರಿಡೇಷನ್ ಅಂತ ಅಂದ್ರೆ ಏನಾಗುತ್ತೆ ನೋಡಿ, ಪ್ಲಸ್ ಮತ್ತೆ ಮೈನಸ್. ಅಂದ್ರೆ ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಓಕೆ, ಸೊ ಪ್ಲಸ್ ಮೈನಸ್. ಅದೇ ಮ್ಯೂಚುವಲಿಸಮ್ ಅಂತ ಬಂದ್ರೆ ಪ್ಲಸ್ ಪ್ಲಸ್ ಎರಡೂನು ಕೂಡ ಯೂಸ್ ಮಾಡ್ಕೊಳ್ಳುತ್ತೆ. ಒಂದು ಆರ್ಗಾನಿಸಮ್ ಇಂದ ಇನ್ನೊಂದು ಆರ್ಗಾನಿಸಮ್ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ಪ್ಲಸ್ ಪ್ಲಸ್. ಅಂದ್ರೆ ಈ ರೀತಿ ಸೈನ್ಸ್ ಏನ್ ಕೊಟ್ಟಿದಾರಲ್ಲ ಅದನ್ನ ನೀವು ನೋಡ್ಕೊಳ್ಳಿ ಒಂದ್ಸರಿ. ಆ ಟೇಬುಲರ್ ಕಾಲಮ್ ಇದೆಲ್ಲ ಅದನ್ನ ಎಕ್ಸಾಮ್ಗೆ ಹೋಗಿದ್ದ ಮುಂಚೆ ಅಂತದನ್ನೆಲ್ಲ ನೀವು ನೋಡ್ಕೋಬೇಕು. ಸರಿನಾ. ನೆಕ್ಸ್ಟ್ ಈಗ ಪ್ರಿಡೇಷನ್ ಅಲ್ಲಿ ನೀವು ಎಕ್ಸಾಂಪಲ್ಸ್, ಪ್ರಿಡೇಷನ್ ಅಂತ ಕೇಳಿದಾಗ ಎಕ್ಸಾಂಪಲ್ಸ್ ಯಾವ್ದಾವ್ದು ಬರೀತೀರಾ ಅಂದ್ರೆ ಇದ್ರಲ್ಲಿ ಅಗೇನ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಲ್ಲಿ ನೀವು ಏನ್ ನೋಡ್ಕೋಬೇಕು ಅಂತಂದ್ರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದು ಯಾವ ಇಂಟರಾಕ್ಷನ್ ಅಂತ ಕೇಳ್ತಾರೆ. ಬಹಳ ಸರಿ ಪೇಪರ್ ಅಲ್ಲಿ ಇದೇ ರೀತಿ ಕ್ವಶನ್ ಕೇಳಿರೋದು. ಸೊ ನಾರ್ಮಲ್ ಆಗಿ ಇರುವಂತದ್ದು ಕೇಳಲ್ಲ, ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ ಕೆಲವೊಂದ್ಸರಿ. ಓಕೆ, ಸೊ ಈಗ ನೋಡಿ ಇದ್ರಲ್ಲಿ ಕೇಳ್ತಾರೆ, ನೀವು ಪ್ರಿಡೇಷನ್ ಅಂತ ಡೈರೆಕ್ಟ್ ಆಗಿ ಬರೀತೀರಾ ಅಥವಾ ಈ ರೀತಿ ಬರೀಬಹುದು. ಬಯೋಲಾಜಿಕಲ್ ಕಂಟ್ರೋಲ್ ಪ್ರಿಡೇಷನ್ ಅಲ್ಲಿನೇ ಮತ್ತೆ ಯಾವ್ದು ಮೆಥಡ್ ಅಂತ ಕೇಳಿದಾಗ ದಟ್ ಇಸ್ ಬಯೋಲಾಜಿಕಲ್ ಕಂಟ್ರೋಲ್. ಯಾವ ರೀತಿ ಅಂತ ಸಿ, ದ ಪ್ರಿಕ್ಲಿ ಪಿಯರ್ ಕ್ಯಾಕ್ಟಸ್ ಇಂಟ್ರೊಡ್ಯೂಸ್ಡ್ ಇಂಟು ಆಸ್ಟ್ರೇಲಿಯಾ. ಓಕೆ, ಸೊ ಕ್ಯಾಕ್ಟಸ್ ನ ಆಸ್ಟ್ರೇಲಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ finally the invasive cactus was brought under the control only after a cactus feeding predator, a moth, was introduced into the country. So ಈ ಕ್ಯಾಕ್ಟಸ್ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಫುಲ್ ರಾಪಿಡ್ ಆಗಿ ಗ್ರೋತ್ ಆಗ್ಬಿಡ್ತು ಅಂತಂದ್ರೆ ಒಂದು ಏರಿಯಾ ಪೂರ್ತಿ ಅದು ಆಕ್ಯುಪೈ ಮಾಡ್ಕೊಂಡ್ಬಿಡ್ತು ಕ್ಯಾಕ್ಟಸ್. ಇದನ್ನ ಕಂಟ್ರೋಲ್ ಮಾಡಕ್ಕೆ ನೆಕ್ಸ್ಟ್ ಯಾವ್ದನ್ನ ಅಲ್ಲಿ ಬಿಡ್ತಾರೆ ಅಂತ ಅಂದ್ರೆ ಮಾತ್. ಓಕೆ, ಸೊ ಈ ಕ್ಯಾಕ್ಟಸ್ ನ ತಿನ್ಲಿಕ್ಕೆ ಒಂದು ಮಾತ್ ನ ಬಿಡ್ತಾರೆ. ಆ ಮಾತ್ ಏನ್ ಮಾಡುತ್ತೆ, ಕ್ಯಾಕ್ಟಸ್ ನ ತಿನ್ನುತ್ತೆ. ಸೊ ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು, ಪ್ರಿಡೇಟರ್ ಆಲ್ಸೋ ಹೆಲ್ಪ್ ಇನ್ ಮೇಂಟೈನಿಂಗ್ ಸ್ಪೀಶೀಸ್ ಡೈವರ್ಸಿಟಿ ನ ಕಮ್ಯುನಿಟಿ. ಓಕೆ, ದಟ್ ಈಸ್ ಎಕ್ಸಾಂಪಲ್ ಇದಕ್ಕೆ ಯಾವುದು ಅಂತಂದ್ರೆ ನೋಡಿ, ಪ್ರಿಡೇಟರ್ ಒಂದಿದೆ. ಓಕೆ, ಅದು ಪ್ರೇ ಸ್ಪೀಶೀಸ್ ನ ತಿನ್ನುತ್ತೆ. ಓಕೆ, ಬಟ್ ಈ ಪ್ರೇ ಸ್ಪೀಶೀಸಿನ ಏನು ಪಾಪ್ಯುಲೇಷನ್ ಇದೆಲ್ಲ ಅದನ್ನು ಕೂಡ ಕಂಟ್ರೋಲ್ ಇಟ್ಕೋಬೇಕು ಅಂತಂದ್ರೆ ಪ್ರಿಡೇಟರ್ಸ್ ಬೇಕಾಗುತ್ತೆ. ಪ್ರೇ ಸ್ಪೀಶೀಸಿನ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ಇರಬೇಕು ಅಂದ್ರೆ ಪ್ರಿಡೇಟರ್ಸ್ ಬೇಕಾಗುತ್ತೆ. ಯಾವ ರೀತಿ ಅಂದ್ರೆ ಪ್ರೇ ಸ್ಪೀಶೀಸ್ ಅಲ್ಲಿನೂ ಕೂಡ ಅದರಲ್ಲೇನೆ ಇಂಟರ್ ಸ್ಪೆಸಿಫಿಕ್ ಅಂತ ಅಂದ್ರೆ ಬೇರೆ ಬೇರೆ ಸ್ಪೀಶೀಸ್ ಇರ್ತದೆ, ಅದನ್ನ ಒಂದು ಆರ್ಗಾನಿಸಮ್ ತಿಂತಾ ಇರುತ್ತೆ. ಸೊ ಈ ಬೇರೆ ಬೇರೆ ಸ್ಪೀಶೀಸ್ ಎಲ್ಲ ಅದ್ರ ಮಧ್ಯೆ ಏನಾಗುತ್ತೆ, ಕಾಂಪಿಟೇಷನ್ ಇರುತ್ತೆ ಯಾವಾಗ್ಲೂ. ಈಗ ಆ ಪ್ರಿಡೇಟರ್ ಇಲ್ಲ ಅಂತ ಅಂದ್ರೆ ಇದ್ರ ಮಧ್ಯೆ ಇರುವಂತ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟು ಈ ಪ್ರೇ ಸ್ಪೀಶೀಸ್ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಕೊಟ್ಟಿರುವಂತದ್ದು ಎಕ್ಸಾಂಪಲ್ ಯಾವ್ದು, ಸಿ ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್. ಕಂಪಲ್ಸರಿ ಈ ವರ್ಡ್ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್ಗೆ ಯಾವುದು ಎಕ್ಸಾಂಪಲ್ ಅಂತ ಅಂದ್ರೆ when the starfish disaster, okay, removed from enclosed intertidal area, more than 10 invertebrate species become extinct. ಅಂತ ಅಂದ್ರೆ ಈ ಸ್ಟಾರ್ ಫಿಶ್ ಯಾವ್ದನ್ನ ತಿಂತಾ ಇತ್ತು ಅಂತ ಅಂದ್ರೆ ಈ ಇನ್ವರ್ಟಿಬ್ರೇಟ್ಸ್ ನ ತಿಂತಾ ಇತ್ತು. ಓಕೆ, ಸೊ ಈ ಇನ್ವರ್ಟಿಬ್ರೇಟ್ಸ್ ಏನಾಗ್ಬಿಡ್ತು, ಈಗ ಸ್ಟಾರ್ ಫಿಶ್ ನ ತೆಗೆದ್ಬಿಟ್ಟಾಗ ಇನ್ವರ್ಟಿಬ್ರೇಟ್ಸ್ ಅಲ್ಲೇನೆ ಏನಾಗ್ಬಿಡ್ತು, ಕಾಂಪಿಟೇಷನ್ ಜಾಸ್ತಿ ಆಯ್ತು. ಅದ್ರ ಮಧ್ಯೆನೆ ಬೇರೆ ಬೇರೆ ಇನ್ವರ್ಟಿಬ್ರೇಟ್ ಸ್ಪೀಶೀಸ್ ಇದಾವಲ್ಲ ಅದ್ರ ಮಧ್ಯೆ ಕಾಂಪಿಟೇಷನ್ ಜಾಸ್ತಿ ಆಗಿ ಅದೇನಾಯ್ತು ಅಂತಂದ್ರೆ ಎಲ್ಲದನ್ನು ಕೂಡ ಎಲಿಮಿನೇಟ್ ಆಗ್ಬಿಡ್ತು ಆ ಪ್ಲೇಸ್ ಇಂದ. ಅದಕ್ಕೆ ಈ ಪ್ರೇ ಸ್ಪೀಶೀಸ್ ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಅಂದ್ರೆ ಯಾವ್ದು ಬೇಕಾಗಿತ್ತು ಅಂದ್ರೆ ಪ್ರಿಡೇಟರ್ ಬೇಕಾಗಿತ್ತು. ಯಾವ್ದು ಆ ಪ್ರಿಡೇಟರ್ ಅಂತಂದ್ರೆ ಸ್ಟಾರ್ ಫಿಶ್ ಬೇಕಾಗಿತ್ತು. ಗೊತ್ತಾಯ್ತು. ನೆಕ್ಸ್ಟ್ ಈ ಕ್ವೆಶನ್ ಕೇಳ್ತಾರೆ 3 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸ್ ಅಲ್ಲೇನೆ ಕೂಡ ಸ್ಪ್ಲಿಟ್ ಕ್ವೆಶನ್ ಕೇಳಿದಾಗ ಯಾವ ರೀತಿ ಪ್ರೇ ಸ್ಪೀಶೀಸ್ ಪ್ರಿಡೇಟರಿನ ಇಂಪ್ಯಾಕ್ಟ್ ನ ಕಡಿಮೆ ಮಾಡಿಗೆ, ಟು ಲೆಸನ್ ದ ಇಂಪ್ಯಾಕ್ಟ್ ಆಫ್ ದ ಪ್ರಿಡೇಟರ್, ಹೌ ಪ್ರೇ ಸ್ಪೀಶೀಸ್ ಎವಾಲ್ವ್ಡ್ ಮೆಕ್ಯಾನಿಸಮ್ ಅಂತ ಕೇಳ್ತಾರೆ. ಅಂತ ಅಂದ್ರೆ ಈ ಪ್ರೇ ಸ್ಪೀಶೀಸ್ ನ ಪ್ರಿಡೇಟರ್ ತಿನ್ಲಿಕ್ಕೆ ಬಂದಾಗ ಇದು ಯಾವ ರೀತಿ ಅದಕ್ಕೆ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಅಂತಂದೇಳಿ, ಇದರಲ್ಲಿ ಏನು ಮೆಕ್ಯಾನಿಸಮ್ಸ್ ಬಿಲ್ಡ್ ಮಾಡ್ಕೊಂಡಿದೆ ಅಂತ. ಪ್ಲಾಂಟ್ಸ್ ಅಲ್ಲಿ ಬೇರೆ ಮೆಕ್ಯಾನಿಸಮ್ ಇದೆ, ಅನಿಮಲ್ಸ್ ಅಲ್ಲಿ ಬೇರೆ ಮೆಕ್ಯಾನಿಸಮ್ ಇದೆ. ಸಪರೇಟ್ ಆಗಿನೂ ಕೇಳ್ತಾರೆ ಅಥವಾ ಕಾಮನ್ ಆಗಿನೂ ಕೂಡ ಕ್ವೆಶನ್ ಕೇಳ್ತಾರೆ. ಇನ್ನೊಂದು ಕ್ವೆಶನ್ ಕೇಳ್ತಾರೆ,
that is predator act as conduits, that is in the energy flow, and also it is prudent ಅಂತ ಕೇಳ್ತಾರೆ. ಅಂದ್ರೆ ಏನು, ಪ್ರಿಡೇಟರ್ಸ್ ಯಾಕೆ ಬೇಕು? ಸಪೋಸ್ ನಾವು ಜಿಂಕೆ ನೋಡ್ತಾ ಇರ್ತೀವಿ, ಆ ಜಿಂಕೆಗೆ ಬಂದು ಏನ್ ತಿನ್ನುತ್ತೆ ಅಂದ್ರೆ ಹುಲಿನೋ ಸಿಂಹನೋ ಚಿರತೆನೋ ಬಂದು ತಿಂತಾ ಇರುತ್ತೆ. ನಾವ್ ಅನ್ಕೊಂತಿರ್ತೀವಿ ಸುಮ್ನೆ ಪಾಪ ಜಿಂಕೆ ಹೋಗ್ತಾ ಇತ್ತು ಹೆಂಗ್ ಬಂದು ತಿನ್ಬಿಡ್ತಲ್ಲ ಅಂತ ಹೇಳಿ. ನೋ, ಅದು ಬೇಕಾಗುತ್ತೆ ಎನ್ವಿರಾನ್ಮೆಂಟ್ ಅಲ್ಲಿ. ಯಾಕೆ ಅಂತ ಅಂದ್ರೆ ಒಂದು ಫುಡ್ ಚೈನ್ ನ ಮೇಂಟೈನ್ ಮಾಡ್ಲಿಕ್ಕೆ, ಎಕೋಸಿಸ್ಟಮ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ರೀತಿ ಎನರ್ಜಿ ಫ್ಲೋ ಇರ್ಲೇಬೇಕು. ಓಕೆ, ಸೊ ಅದಕ್ಕೆ ಇದು ಏನಾಗಿ ಆಕ್ಟ್ ಮಾಡುತ್ತೆ ಅಂದ್ರೆ ಕಂಡ್ಯೂಟ್ ಅಂತ ಅಂದ್ರೆ ಸಪ್ಲೈ ಮಾಡೋದು, ಎನರ್ಜಿ ಸಪ್ಲೈ ಮಾಡೋದು, ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ ಈ ರೀತಿ. ಸೊ ಈ ಎನರ್ಜಿ ಯಾವ್ದು ಸಪ್ಲೈ ಮಾಡ್ತಿದೆ ಅಂದ್ರೆ ಇಲ್ಲಿ ಜಿಂಕೆ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ ಆಗಿರುವಂತದ್ದು ಯಾವುದು ಅಂತಂದ್ರೆ ಇಲ್ಲಿ ಕಾರ್ನಿವೋರ್ ಆಗಿರುವಂತಹ ಸಿಂಹ, ಚಿರತೆ, ಹುಲಿ ಇದಕ್ಕೆ ಎನರ್ಜಿ ಕಳಿಸ್ತು. ಲೈಕ್ ದಿಸ್ ಟು ಟ್ರಾನ್ಸ್ಫರ್ ಎನರ್ಜಿ, ದಟ್ ಈಸ್ to maintain enough flow of all these food chain and food web. This kind of interaction is important. Okay, ಆಮೇಲೆ predator is prudent ಅಂತ ಹೇಳ್ತಾರೆ. prudent ಅಂತ ಅಂದ್ರೇನು, predator ಬಹಳ ಯೋಚನೆ ಮಾಡಿ ಪ್ರೇನ ತಿನ್ನುತ್ತೆ. ಸಪೋಸ್ ಈಗ ಒಂದು 10 ಜಿಂಕೆ ಕಾಣಿಸ್ತು, ಓಕೆನಾ, ಸೊ ಇದಕ್ಕೆ ಹಸುವಾಗಿದೆ ಅಂತ ಅಂದ ತಕ್ಷಣ 2-3 ಚಿರತೆ ಹೋಗ್ಬಿಟ್ಟು ಎಲ್ಲ 10 ಜಿಂಕೆಗೂ ತಿಂದು ಖಾಲಿ ಮಾಡಲ್ಲ ಒಂದೇ ಸರಿ. ಗೊತ್ತಾಯ್ತು? ಯಾಕೆ ಹಂಗೆ ಅಂತ ಅಂದ್ರೆ ಅದಕ್ಕೆ ಅವಾಗ ಎಷ್ಟು ನೀಡಿದೆ ಸ್ವಲ್ಪ ಅಷ್ಟನ್ನೇ ತಿನ್ನುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ತಿಂಗಳಾದ್ಮೇಲೆ ಮತ್ತೊಂದ್ಸರಿ ಹೋಗಿ ಅಟ್ಯಾಕ್ ಮಾಡುತ್ತೆ. ಅಷ್ಟರಲ್ಲಿ ಈ ಜಿಂಕೆ ಇದೆ ಅಲ್ಲ, ಅದರ ಬ್ರೀಡಿಂಗ್ ಸೀಸನ್ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನ್ ಮಾಡುತ್ತೆ, ಅದು ಮರಿ ಹಾಕುತ್ತೆ. ಓಕೆ, ಸೊ ಅಂದ್ರೆ ಅದರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತು ಜಿಂಕೆ. ಅವಾಗ ಇದೇನ್ ಮಾಡುತ್ತೆ, ನೆಕ್ಸ್ಟ್ ಜನರೇಷನ್ಗೂ ಕೂಡ ಈ ಅಂದ್ರೆ ನೆಕ್ಸ್ಟ್ ಸೀಸನ್ನಿಗೂ ಕೂಡ ಈ ಸಿಂಹ ಚಿರತೆಗಳಿಗೆ ಏನಾಗುತ್ತೆ, ಜಿಂಕೆಗಳು ಸಿಕ್ತು. ಈಗ ಇರೋಬರೋ ಜಿಂಕೆನೆಲ್ಲ ಖಾಲಿ ಮಾಡಿದ್ರೆ ನೆಕ್ಸ್ಟ್ ಅದಕ್ಕೆ ತಿನ್ಲಿಕ್ಕೆ ಸಿಗುತ್ತಾ ಜಿಂಕೆ? ಸಿಗೋದಿಲ್ಲ. ಹಂಗಾಗಿ ಇದು ಯೋಚನೆ ಮಾಡಿ ಅದರ ಪ್ರೇ ಸ್ಪೀಶೀಸ್ ನ ಏನ್ ಮಾಡುತ್ತೆ, ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ. ಗೊತ್ತಾಯ್ತು? ಸೊ ಆ ರೀತಿ ನೀವು ಬರೀತೀರಾ. ಓಕೆ, ಸೊ ಅದು ಸೆಂಟೆನ್ಸ್ ಕೊಟ್ಟಿದ್ದಾರೆ NCERT ಅಲ್ಲಿ, ನೀವು ಅದನ್ನ ಬರೀತೀರಾ. ನೆಕ್ಸ್ಟ್, ಅಥವಾ ನಾನು ಕೂಡ ಮಾಡೆಲ್ ಪೇಪರ್ ಅಲ್ಲಿ ಕ್ವಶನ್ ಬಂದಿದೆ. ಸೊ ನಾನು ಮಾಡೆಲ್ ಪೇಪರ್ ಅಲ್ಲಿ ಈ ಆನ್ಸರ್ ನ ಬರ್ದಿದ್ದೀನಿ. ಓಕೆ, ದಟ್ ಈಸ್ ಅಂದ್ರೆ ಟೈಪ್ ಮಾಡಿದೀನಿ, ಎಕ್ಸ್ಪ್ಲೇನ್ ಮಾಡಿದೀನಿ, ಅದನ್ನ ನೀವು ನೋಡ್ಕೊಳ್ಳಿ. ಐ ಥಿಂಕ್ ಮಾಡೆಲ್ ಪೇಪರ್ 1 ಅಥವಾ 2 ಅಲ್ಲಿ ಈ ಕ್ವಶನ್ ಇದೆ. ಓಕೆ, ಸೊ ಸಾಲ್ವ್ ಮಾಡಿಸಿದೀನಿ, ಅದನ್ನ ನೋಡಿ ಮಕ್ಕಳು. ಗೊತ್ತಾಯ್ತು? ಸೊ ಇದನ್ನ ನೀವು ಬರೀತೀರಾ. ಪ್ಲಾಂಟ್ಸ್ ಅಂದ್ರೆ ಏನು, ಕಾಮೋಫ್ಲೇಜ್ ಆನಿಮಲ್ಸ್ ಅಂತ ಏನು, ಕಲರ್ ಸೇಮ್ ಆಗಿ ಇರ್ಬೇಕು, ಪ್ರಿಡೇಟರ್ ಐಡೆಂಟಿಫೈ ಮಾಡಬಾರ್ದು ಅಂತ ಹೇಳಿ ಕಾಮೋಫ್ಲೇಜ್ ಮಾಡ್ಕೊಳ್ಳುತ್ತೆ. ಅಥವಾ ಕೆಲವೊಂದ್ಸರಿ ಪಾಯ್ಸನ್ ಸೆಕ್ರೇಟ್ ಮಾಡ್ಕೊಂಡಿರುತ್ತೆ, ಯಾವ್ದಂದ್ರೆ ಬಟರ್ಫ್ಲೈ. ಓಕೆ, ಸೊ ಆ ಬಟರ್ಫ್ಲೈ ಯಾವ ರೀತಿ ಪಾಯ್ಸನಸ್ ಇರುತ್ತೆ ಅಂತ ಅಂದ್ರೆ ಅದಕ್ಕೆ ತಿನ್ನುವಂತ ಬೇರೆ ಏನು ಬರ್ಡ್ಸ್ ಆಗಿರ್ಬೋದು ಅದು ತಿನ್ನಕ್ಕಾಗಲ್ಲ, ಅಷ್ಟು ವಿಷ ಇರುತ್ತೆ. ಓಕೆ, ಅದು ಕ್ಯಾಟರ್ಪಿಲ್ಲರ್ ಸ್ಟೇಜ್ ಇದ್ದಾಗನೇ ಒಂದು ಪಾಯ್ಸನಸ್ ಪ್ಲಾಂಟ್ ವೀಡ್ ನ ತಿಂದ್ಬಿಟ್ಟು ಆ ವಿಷ ತರ್ಸ್ಕೊಂಡಿರುತ್ತೆ. ಸೊ ಹಂಗಾಗಿ ಅದನ್ನ ಬೇರೆ ಯಾವುದು ಮುಟ್ಟೋದಿಲ್ಲ. ಓಕೆ, ಅದ್ರ ಬೇರೆ ಬರ್ಡ್ಸ್ ಆಗಿರ್ಬೋದು, ಅದನ್ನ ತಿನ್ನುವಂಥದ್ದು ಸಣ್ಣ ಸಣ್ಣ ಓತಿಕಟ್ ಆಗಿರ್ಬೋದು, ಅದು ಯಾವುದನ್ನು ಕೂಡ ಈ ಮೊನಾರ್ಕ್ ಬಟರ್ಫ್ಲೈನ ಮುಟ್ಟೋದಿಲ್ಲ. ನೆಕ್ಸ್ಟ್, ಅದೇ ತರ ಪ್ಲಾಂಟ್ಸ್ ಯಾವ ರೀತಿ ಡಿಫೆನ್ಸ್ ಮೆಕ್ಯಾನಿಸಮ್ ಇಟ್ಕೊಂಡಿರುತ್ತೆ ಅಂತಂದ್ರೆ ಮುಳ್ಳು. ಸೊ ಮುಳ್ಳಿರೋದ್ರಿಂದ ಆರ್ಗನಿಸಮ್ಸ್ ಅದನ್ನ ತಿನ್ನೋಕೆ ಬರಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಕೆಮಿಕಲ್ ಇಟ್ಕೊಂಡಿರುತ್ತೆ. ಯಾವ್ದು ಅಂತಂದ್ರೆ ಎಕ್ಕೆ ಗಿಡ ನೋಡಿ, ಯೂಶಲಿ ಅದನ್ನ ಯಾವ್ದು ಗೋಟ್ ಆಗಿರ್ಬೋದು, ಇದಕ್ಕೆ ಯಾವ್ದು ಫೀಡಿಂಗಿಗೆ ಬಿಟ್ಟಾಗ, ಓಕೆ, ದಟ್ ಈಸ್ ಬ್ರೌಸಿಂಗಿಗೆ ಬಿಟ್ಟಾಗ ಗೋಟ್ ಆಗಿರ್ಬೋದು, ಕುರಿ ಆಗಿರ್ಬೋದು, ಇದು ಯಾವ್ದನ್ನು ಬಂದು ಎಕ್ಕೆ ಗಿಡನ ಮುಟ್ಟಲ್ಲ. ಬೇರೆ ಎಲ್ಲ ಹುಲ್ಲೆಲ್ಲ ತಿನ್ಕೊಂಡು ಹೋಗುತ್ತೆ, ಬಟ್ ಎಕ್ಕೆ ಗಿಡನ ತಿನ್ನಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತು ಅದರಲ್ಲಿ ವಿಷ ಇರುತ್ತೆ ಅಂತಂದೇಳಿ. ಓಕೆ, ಸೊ ಏನ್ ಮಾಡುತ್ತೆ ಅದು ಅಂತಂದ್ರೆ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ಓಕೆ, ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅದು ಸತ್ತುನು ಕೂಡ ಹೋಗ್ಬೋದು ಜಾಸ್ತಿ ಆದ್ರೆ. ಸೊ ದಟ್ಸ್ ವೈ ಇಟ್ ವಿಲ್ ನಾಟ್ ಗ್ರೇಸ್. ಸೊ ಗ್ರೇಸಿಂಗಿಗೆ ಬಿಟ್ಟಾಗ, ಮೇವು ತಿನ್ಲಿಕ್ಕೆ ಬಿಟ್ಟಾಗ, ಯಾವ್ದು ಫೀಲ್ಡ್ ಅಲ್ಲಿ ಎಲ್ಲ ಬಿಟ್ಟಾಗ ಇದು ಕಲೋಟ್ರೋಪಿಸ್ ನ ತಿನ್ನಲ್ಲ, ಎಕ್ಕೆ ಗಿಡನ ತಿನ್ನೋದಿಲ್ಲ. ಓಕೆ, ಸೊ ಕೆಲವೊಂದು ಪ್ಲಾಂಟ್ಸ್, ಎಕ್ಕೆ ಗಿಡ ಆಗಿರ್ಬೋದು, ಇನ್ನೊಂದು ಪ್ಲಾಂಟ್ ಇದೆ, ಅದಕ್ಕೆ ಏನಂತಾರೆ ಅಂದ್ರೆ ಆಡು ಮುಟ್ಟದ ಸೋಗೆ ಅಂತ ಕರೀತಾರೆ. ಅಂತಂದ್ರೆ ಇವ್ಯಾವು ಮುಟ್ಟೋದಿಲ್ಲ ಅದನ್ನ ಅಂತ ಅರ್ಥ. ಓಕೆ, ಸೊ ಇನ್ನೊಂದು ಕೆಮಿಕಲ್ಸ್ ಕೂಡ ಸೆಕ್ರೇಟ್ ಮಾಡುತ್ತೆ. ಪಾಯ್ಸನಸ್ ಕೆಮಿಕಲ್ಸ್ ಆಗಿರ್ಬೋದು, ಆಲ್ಕಲಾಯ್ಡ್ಸ್ ಆಗಿರ್ಬೋದು, ಈ ಕೆಮಿಕಲ್ಸ್ ಸೆಕ್ರೇಟ್ ಮಾಡೋದ್ರಿಂದಾನೇ ಅದನ್ನ ಬೇರೆ ಆರ್ಗನಿಸಮ್ಸ್ ಟಚ್ ಮಾಡೋದಿಲ್ಲ. ಯಾವ್ದಾವ್ದು ಕೆಮಿಕಲ್ಸ್ ಅಂದ್ರೆ ನಿಕೋಟಿನ್, ಕ್ವಿನಿನ್, ಆಪಿಯಂ, ಕೆಫಿನ್, ಓಕೆ, ಸ್ಟ್ರೆಕಿನ್. ಸೊ ಇದ್ಯಾವುದು ಇದೆಲ್ಲ ಇರೋದ್ರಿಂದಾನೇ ಯಾವ್ದು ಬೇರೆ ಆರ್ಗನಿಸಮ್ಸ್ ಬಂದು ಅದನ್ನ ಮುಟ್ಟೋದಿಲ್ಲ. ಅದೇ ರೀತಿ ಕಾಂಪಿಟೇಷನ್ಗೆ ಕೇಳಿದಾಗ ಇದ್ರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಆನ್ಸರ್ ಇಂಟರಾಕ್ಷನ್ ಯಾವ್ದು ಅಂತ ಕೇಳ್ತಾರೆ, ಅವಾಗ ಬರೀಬೇಕು.
ನೋಡಿ ಅಂಬಿಂಗ್ಡನ್ ಟಾರ್ಟಾಯ್ಸ್ ಮತ್ತೆ ಇನ್ ಗ್ಯಾಲಪೋಗಸ್ ಐಲ್ಯಾಂಡ್ ಅಂತ ಕೇಳ್ತಾರೆ. ಅವಾಗ ನೀವು ಕಾಂಪಿಟೇಷನ್ ಅಂತ ಬರೀತೀರಾ. ಏನಿದ್ರಲ್ಲಿ ಅಂತಂದ್ರೆ ಸಿ ಅಬಿಂಗ್ಡನ್ ಟಾರ್ಟಾಯ್ಸ್ ಇನ್ ಗ್ಯಾಲಪೋಗಸ್ ಐಲ್ಯಾಂಡ್ ಬಿಕಮ್ ಎಕ್ಸ್ಟಿಂಕ್ಟ್ ವಿದಿನ್ ಅ ಡಿಕೆಡ್ ಆಫ್ಟರ್ goats were introduced on the island apparently due to the greater browsing efficiency of the goats. ನೋಡಿ ಐಲ್ಯಾಂಡ್ ಅಲ್ಲಿ ಟಾರ್ಟಾಯ್ಸ್ ಇತ್ತು. ಓಕೆ, ಸೊ ಈ ಟಾರ್ಟಾಯ್ಸಿನ ಸಂತತಿ ಬರ್ತಾ ಬರ್ತಾ ಏನಾಗುತ್ತೆ, ಪಾಪ್ಯುಲೇಷನ್ ಫುಲ್ ಕಡಿಮೆ ಆಗಿ ಎಕ್ಸ್ಟಿಂಕ್ಟ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಗೋಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಗೋಟ್ ಏನ್ ಮಾಡುತ್ತೆ ಅಂತಂದ್ರೆ ಚೆನ್ನಾಗಿ ಇದನ್ನ ತಿನ್ಬಿಟ್ಟಿರುತ್ತೆ. ಓಕೆ, ಸೊ ದಟ್ಸ್ ವೈ ದಿಸ್ ಹ್ಯಾಪನ್ಸ್. ನೆಕ್ಸ್ಟ್, ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಇದೇನು ಅಂತಂದ್ರೆ ವೆನ್ ರಿಸೋರ್ಸಸ್ ಆರ್ ಲಿಮಿಟೆಡ್ the competitively superior species will eventually eliminate the other species. Okay, so ಇಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಯಾವ್ದು ಕಾಂಪಿಟೇಟಿವ್ ಎರಡು ಸ್ಪೀಶೀಸ್ ಕಾಂಪಿಟೇಷನ್ ಮಾಡ್ತಾ ಇದೆ ಅಂದ್ರೆ ಯಾವ್ದು ಸುಪೀರಿಯರ್ ಇರುತ್ತಲ್ಲ ಅದು ಏನ್ ಮಾಡುತ್ತೆ ಅಂತಂದ್ರೆ ಇನ್ಫೀರಿಯರ್ ಇರುವಂತದನ್ನ ಎಲಿಮಿನೇಟ್ ಮಾಡುತ್ತೆ. ಓಕೆ, ಅದಕ್ಕೆ ಎಕ್ಸಾಂಪಲ್ ಒಂದು ಇನ್ನೊಂದು ಯಾವ್ದು ಅಂತಂದ್ರೆ ಕಾಂಪಿಟೇಟಿವ್ ರಿಲೀಸ್ ಅಂತ ಹೇಳ್ತೀವಿ. ಏನಿದು ಕಾಂಪಿಟೇಟಿವ್ ರಿಲೀಸ್ ಅಂದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ಏನಂತಂದ್ರೆ ಎರಡು ಸ್ಪೀಶೀಸ್ ಇದೆ, ಸೇಮ್ ಸ್ಪೀಶೀಸ್. ಓಕೆ, ಇದರಲ್ಲಿ ಯಾವ್ದು ಸುಪೀರಿಯರ್ ಇರುತ್ತಲ್ಲ ಅದು ಇನ್ಫೀರಿಯರ್ ಇರುವಂತದನ್ನ ಅಲ್ಲಿಂದ ಎಕ್ಸ್ಟಿಂಕ್ಟ್ ಮಾಡೋ ರೀತಿ ಮಾಡ್ಬಿಡುತ್ತೆ. ದಟ್ ಈಸ್ ನೋನ್ ಆಸ್ ವಾಟ್ ಕಾಂಪಿಟೇಟಿವ್ ರಿಲೀಸ್. ಒಂದನ್ನ ರಿಲೀಸ್ ಮಾಡುತ್ತೆ. ಇದಕ್ಕೆ ಎಕ್ಸಾಂಪಲ್ ಯಾವ್ದು ಅಂದ್ರೆ ಕೊನೆಲ್ಸ್ ಎಲಿಗೆಂಟ್ ಫೀಲ್ಡ್ ಎಕ್ಸ್ಪೆರಿಮೆಂಟ್. ಏನ್ ಮಾಡ್ತಾರೆ ಅಂದ್ರೆ ಇಟ್ ಶೋಡ್ ದಟ್ ಸುಪೀರಿಯರ್ ಬರ್ನಾಕಲ್ ಅ ಟೈಪ್ ಆಫ್ ಆರ್ಥ್ರೋಪೋಡ್. ಓಕೆ, ಒಂದು ಆರ್ಥ್ರೋಪೋಡಿನ ಟೈಪ್ ಇದೆ ಬರ್ನಾಕಲ್, ದಟ್ ಈಸ್ ಬಲಾನಸ್. ಆ ಬರ್ನಾಕಲಿನ ನೇಮ್ ಏನು ಅಂದ್ರೆ ಬಲಾನಸ್. Dominates the intertidal area and excludes the smaller barnacle, that is Cathamalus, from that zone. ಒಂದು ಏರಿಯಾದಲ್ಲಿ ಇದು ಅದೇ ಸ್ಪೆಸಿಫಿಕ್ ಏರಿಯಾದಲ್ಲೇ ಇರುತ್ತೆ. ಎರಡ್ ತರ ಬರ್ನಾಕಲ್ಸ್ ಇದೆ. ಒಂದು ಸುಪೀರಿಯರ್ ಇರುವಂತದ್ದು, ದೊಡ್ಡ ಸೈಜ್ ಅಲ್ಲಿ ಇರುವಂತದ್ದು ಒಂದು ಬಲಾನಸ್ ಇದೆ. ಇನ್ನೊಂದು ಚಿಕ್ಕದಾಗಿರುವಂತಹ ಬರ್ನಾಕಲ್ ಯಾವುದು ಅಂತಂದ್ರೆ ಕೆಥಾಲಮಸ್. ಓಕೆ, ಸೊ ಕೆಥಾಮಲಸ್ ಇದೂನು ಇದೆ. ಸೊ ಇದೇನ್ ಮಾಡ್ತು ಅಂತ ಅಂದ್ರೆ ಬೆಲಾನಸ್ ಏನ್ ಮಾಡಿದೆ ಅಂತಂದ್ರೆ ಕೆಥಾಮಲಸ್ ನ ಅಲ್ಲಿಂದ ಹೋಗೋ ಹಾಗೆ ಮಾಡ್ತು. ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಕಾಂಪಿಟೇಟಿವ್ ರಿಲೀಸ್. ಕಾಂಪಿಟೇಟಿವ್ ರಿಲೀಸ್ ಅಂತಾನೆ ಕೇಳಿದಾಗ ಇದನ್ನ ಬರೀತೀರಾ. ಅಥವಾ ಇಲ್ಲಿ ಬರ್ನಾಕಲ್ ಬಲಾನಸ್ ಮತ್ತೆ ಸ್ಮಾಲ್ ಬರ್ನಾಕಲ್ ಕೆಥಾಮಲಸ್ ಅಂತ ಕೇಳಿದಾಗ ನೀವು ಅಲ್ಲಿ ಯಾವ ಇಂಟರಾಕ್ಷನ್ ಅಂತ ಬರೀತೀರಾ, ಕಾಂಪಿಟೇಟಿವ್ ರಿಲೀಸ್ ಅಂತ ಬರೀಬೇಕು. ನೆಕ್ಸ್ಟ್, ರಿಸೋರ್ಸ್ ಪಾರ್ಟಿಷನಿಂಗ್ ಗೆ ಇರುವಂತಹ ಎಕ್ಸಾಂಪಲ್ ಯಾವುದು ಅಂತಂದ್ರೆ ವಾರ್ಬಲ್ಸ್. ಇದನ್ನ ಎಕ್ಸ್ಪೆರಿಮೆಂಟಲಿ ಯಾರು ತೋರಿಸಿದ್ದು ಅಂತಂದ್ರೆ ಮ್ಯಾಕ್ ಆರ್ಥರ್. ಇವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಕಾಂಪಿಟೇಷನ್ ಮಾಡ್ತಾ ಇರುತ್ತೆ, ಹೌದು ಸರಿ, ಬಟ್ ಕಾಂಪಿಟೇಷನ್ ಮಾಡಿದ್ರು ಒಂದು ಮರ ಇದೆ, ಆ ಮರದಲ್ಲಿ ಇರುವಂತ ಫ್ರೂಟ್ಸ್ ಇದೆ, ಆ ಮರದಲ್ಲಿ ಫ್ರೂಟ್ಸ್ ಇದೆ. ಓಕೆ, ಸೊ ಒಂದು 5 ಸ್ಪೀಶೀಸ್ ಇದೆ ಬರ್ಡ್ಸ್ ಇಂದು. ಇದೆಲ್ಲದಕ್ಕೂ ಕೂಡ ಅದೇ ಫ್ರೂಟ್ಸ್ ತಿನ್ಲಿಕ್ಕೆ ಇರುವಂತದ್ದು. ಸೊ ಹಿಂಗಿದ್ದಾಗ ಅಂದ್ರೆ ರಿಸೋರ್ಸ್ ಒಂದೇ ಇದೆ, ಅದನ್ನ ತಿನ್ಬಿಟ್ಟು ಬದುಕಲಿಕ್ಕೆ ಬೇರೆ ಬೇರೆ ಸ್ಪೀಶೀಸ್ ಇದೆ. ಇದೆಲ್ಲದನ್ನು ಒಂದಕ್ಕೊಂದು ಕಾಂಪಿಟೇಟ್ ಮಾಡ್ತಾ ಇದೆ ಇವಾಗ. ಓಕೆ, ಸೊ ಬಟ್ ಇವಾಗ ಯಾವ ರೀತಿ ಇದು ಕೋ ಎವಾಲ್ವ್ ಆಗಿ ಇರ್ತಾ ಇದೆ, ಒಂದಕ್ಕೊಂದು ಅಲ್ಲೇನೆ ಇರುತ್ತೆ ಅಂತ ಅಂದ್ರೆ ಸಪೋಸ್ ಈಗ ಇದರ ಟೈಮಿಂಗ್ ಬೇರೆ ಬೇರೆ ಇರುತ್ತೆ, ಫಾರೇಜಿಂಗ್ ಪ್ಯಾಟರ್ನ್ ಬೇರೆ ಬೇರೆ ಇರುತ್ತೆ ಅಂತ ಅಂದ್ರೆ ಒಂದು ಸ್ಪೀಶೀಸ್ ಮಾರ್ನಿಂಗ್ ಟೈಮ್ ಅಲ್ಲಿ ಫ್ರೂಟ್ಸ್ ತಿನ್ನುತ್ತೆ, ಇನ್ನೊಂದು ಸ್ಪೀಶೀಸ್ ಈವ್ನಿಂಗ್ ಟೈಮ್ ಅಲ್ಲಿ ತಿನ್ನುತ್ತೆ, ಇನ್ನೊಂದು ನೈಟ್ ಟೈಮ್ ಅಲ್ಲಿ ತಿನ್ನುತ್ತೆ. ಗೊತ್ತಾಯ್ತು? ಸೊ ಹಂಗಾಗಿ ಈ ರೀತಿ ತಿಂದಾಗ ಏನಾಗುತ್ತೆ, ಒಂದಕ್ಕೊಂದು ಕಾಂಪಿಟೇಷನ್ ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗುತ್ತೆ. ಸೇಮ್ 5 closely related species of warbles, that is perching birds. ಈ birds ಇನ ನೇಮ್ ಇದು. living on the same tree were able to avoid competition, coevolution ಅಂತ ಹೇಳಿದ್ನಲ್ಲ, coexist, evolution ಅಲ್ಲ, coexist, and due to that is behavioral differences in their foraging activities. ಗೊತ್ತಾಯ್ತು? ನೆಕ್ಸ್ಟ್, parasitism. ಇದರಲ್ಲಿ ಮೇಜರ್ ಆಗಿ ಕೇಳೋದು ಏನು ಅಂತಂದ್ರೆ ಅಡಾಪ್ಟೇಷನ್ಸ್. ಪ್ಯಾರಾಸೈಟ್ಸ್ ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಈ ತರ ಬರೀತಾರೆ. ಒಂದು, ಅದರ ರಿಪ್ರೊಡಕ್ಟಿವ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳುತ್ತೆ, ಮತ್ತೆ ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್ಸ್ ಏನು ಜಾಸ್ತಿ ಇದಕ್ಕೆ ಬೇಕಾಗಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದು ಹೋಸ್ಟ್ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ. ಇದು ಯಾಕೆ ಅದನ್ನ ಕಣ್ಣಾಗಿರ್ಬೋದು ಬಾಯಾಗಿರ್ಬೋದು ಯೂಸ್ ಮಾಡ್ಕೋಬೇಕು, ಆಲ್ರೆಡಿ ಎಲ್ಲ ರೆಡಿ ಫುಡ್ ಸಿಗ್ತಾ ಇದೆ ಅದಕ್ಕೆ. ಸೊ ಹಂಗಾಗಿ ಈ ಆರ್ಗನ್ಸ್ ಎಲ್ಲ ಅದು ಡೆವಲಪ್ ಮಾಡ್ಕೊಂಡಿರಲ್ಲ. ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಅಡ್ಹೆಸಿವ್ ಆರ್ಗನ್ಸ್ ಆರ್ ಸಕ್ಕರ್ಸ್ ಟು ಕ್ಲಿಂಗ್ ಆನ್ ಟು ದ ಹೋಸ್ಟ್ ಮೇಲ್ಗಡೆ ಅಟ್ಯಾಚ್ ಆಗ್ಲಿಕ್ಕೆ ಸಕ್ಕರ್ಸ್, ಹುಕ್ಸ್ ಅನ್ನುವಂತಹ ಸ್ಟ್ರಕ್ಚರ್ಸ್ ಇರ್ತವೆ. ಓಕೆ, ಸೊ ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗ್ಬಿಟ್ಟು ಅದರಿಂದ ಫುಡ್ ನ ಸಕ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್, ಪ್ಯಾರಾಸೈಟ್ಸ್ ಹ್ಯಾವಿಂಗ್ ಒನ್ ಆರ್ ಮೋರ್ ಇಂಟರ್ಮೀಡಿಯೇಟ್ ಹೋಸ್ಟ್ ಆಫ್ ವೆಕ್ಟರ್ಸ್ ಟು ಫೆಸಿಲಿಟೇಟ್ ಪ್ಯಾರಾಸಿಟೈಸೇಷನ್ ಆಫ್ ಇಟ್ಸ್ ಪ್ರೈಮರಿ ಹೋಸ್ಟ್. ಓಕೆ, ಸೊ ಈ ಪ್ಯಾರಾಸೈಟ್ಸ್ ಗೆ ಒಂದೇ ಹೋಸ್ಟ್ ಇರೋದಿಲ್ಲ, ಒಂದ್ ಅಥವಾ ಒಂದಕ್ಕಿಂತ ಜಾಸ್ತಿ ಹೋಸ್ಟ್ ಕೂಡ ಇರುತ್ತೆ.
ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಲ್ಲ ಮಲೇರಿಯಾದು ಅದೇ ರೀತಿ. ಓಕೆ, ನೆಕ್ಸ್ಟ್ ಹೋಸ್ಟ್ಗೆ ಏನ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಸಿವಿಯರ್ ಎಫೆಕ್ಟ್ ಕೂಡ ಆಗುತ್ತೆ, ಕೆಲವೊಂದ್ಸರಿ ಡೆತ್ ಆಗುವಂತ ಕಂಡೀಷನ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಟೈಪ್ಸ್ ಇರ್ತದೆ, ಮೇಜರ್ ಆಗಿ 2 ಟೈಪ್ಸ್, ಯಾವುದು ಎಕ್ಟೋಪ್ಯಾರಸೈಟ್ ಮತ್ತೆ ಎಂಡೋಪ್ಯಾರಸೈಟ್. ಇನ್ನೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ್ದಂದ್ರೆ ಬ್ರೂಡ್ ಪ್ಯಾರಾಸಿಟಿಸಮ್. ನಿಮಗೆ ಇದು ಸ್ಪ್ಲಿಟ್ ಕ್ವಶನ್ ಕೇಳ್ತಾರೆ, ಎಕ್ಸ್ಪ್ಲೇನ್ ಅಂತಂದೇಳಿ 5 ಮಾರ್ಕ್ಸ್ ಗೆ. ಎ ಬ್ರೂಡ್ ಪ್ಯಾರಾಸಿಟಿಸಮ್, ಬಿ ಸೆಕ್ಷುವಲ್ ಡಿಸೀಟ್. ಹೇಳ್ತೀನಿ ಸೆಕ್ಷುವಲ್ ಡಿಸೀಟ್ ಏನಂತ. ಸೊ ಈ ರೀತಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಎಕ್ಟೋಪ್ಯಾರಸೈಟ್ ಅಂತಂದ್ರೆ ಆರ್ಗಾನಿಸಮಿನ ಮೇಲ್ಗಡೆ, ಹೋಸ್ಟ್ ಆರ್ಗಾನಿಸಮ್ ಮೇಲ್ಗಡೆ ಇರುವಂತಹ ಪ್ಯಾರಾಸೈಟ್ ಗೆ ಎಕ್ಟೋಪ್ಯಾರಸೈಟ್ ಅಂತ ಕರಿತೀವಿ. ಇದಕ್ಕೆ ಮೇಜರ್ ಆಗಿ ಎಕ್ಸಾಂಪಲ್ ಏನು ಅಂತಂದ್ರೆ ಲೈಸ್, ಹೇನು. ಓಕೆ, ತಲೆ ಮೇಲೆ ಇರುವಂತ ಕೂದಲಲ್ಲಿ ಇರುವಂತ ಹೇನು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಕಸ್ಕುಟ. ಪ್ಲಾಂಟ್ಸ್ ಗೆ ಬಂತಂದ್ರೆ ಕಸ್ಕುಟ. ಪ್ಲಾಂಟ್ಸ್ ಮೇಲ್ಗಡೆ ಸುಮ್ನೆ ಬಳ್ಳಿ ತರ ಬೆಳ್ಕೊಂಡಿರುತ್ತೆ, ಇದು ಗ್ರೀನ್ ಕಲರ್ ಇರೋದಿಲ್ಲ, ಯಾಕಂದ್ರೆ ಕ್ಲೋರೋಫಿಲ್ ಇರೋದಿಲ್ಲ. ಇದ್ಯಾಕೆ ಫುಡ್ ಪ್ರಿಪೇರ್ ಮಾಡ್ಬೇಕು, ಆಲ್ರೆಡಿ ಪ್ಲಾಂಟ್ ಪ್ರಿಪೇರ್ ಮಾಡಿ ಕೊಡ್ತಾ ಇದೆ. ಓಕೆ, ಸೊ ಹಂಗಾಗಿ ಈ ರೀತಿ ಅದು ಮಾಡಿಫಿಕೇಶನ್ ತೋರಿಸುತ್ತೆ. ಇನ್ನೊಂದು ಯಾವುದು ಅಂತಂದ್ರೆ ಟಿಕ್ಸ್ ಆನ್ ಡಾಗ್. ಈ ಬರ್ಡ್ಸ್ ಮೇಲೆ ಮತ್ತೆ ನಾಯಿ ಮೇಲೆ ಸಣ್ಣ 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 ಹುಳ ಇರುತ್ತೆ. ಓಕೆ, ಸೊ ಅದೆಲ್ಲ ಏನು ಅಂತಂದ್ರೆ ಎಕ್ಟೋಪ್ಯಾರಸೈಟ್. ಎಂಡೋಪ್ಯಾರಸೈಟ್ ಅಂದ್ರೆ ಆರ್ಗಾನಿಸಮ್ ಒಳಗಡೆ ಇರುವಂತದ್ದು. ಓಕೆ, ಇದಕ್ಕೂ ಕೂಡ ಎಕ್ಸಾಂಪಲ್ ಬರುತ್ತೆ, ದಟ್ ಈಸ್ ಮಲೇರಿಯಾ ಆಗಿರ್ಬೋದು, ಅದು ಇದು ಬಹಳ ಎಕ್ಸಾಂಪಲ್ಸ್ ಇದೆ. ಬಟ್ ಮೇಜರ್ ಆಗಿ ಏನಿದ್ಲಿ ಪಾಯಿಂಟ್ ಬರೀಬೇಕು ಅಂದ್ರೆ ಲಿವರ್, ಕಿಡ್ನಿ, ಲಂಗ್ಸ್ ಮತ್ತೆ ರೆಡ್ ಬ್ಲಡ್ ಸೆಲ್ಸ್. ದಟ್ ಈಸ್ ಈ ಆರ್ಗನ್ಸ್ ಒಳಗಡೆನೂ ಕೂಡ ಇದು ಇರ್ತದೆ. ಇಂಟೆಸ್ಟೈನ್ ಅಲ್ಲಿ, ಬ್ಲಡ್ ಒಳಗಡೆ, ಕಿಡ್ನಿ ಅಲ್ಲಿ, ಇಲ್ಲೆಲ್ಲ ಹೋಗಿರುತ್ತೆ. ನೆಕ್ಸ್ಟ್ ಬ್ರೂಡ್ ಪ್ಯಾರಾಸಿಟಿಸಮ್ ಅಂದ್ರೆ ಮೇಜರ್ ಆಗಿ ನೀವು ಬರಿಬೇಕಾಗಿರೋದು ಥಿಂಗ್ಸ್ ಇಷ್ಟೇ. ಇಲ್ಲಿ ಏನು ಪ್ಯಾರಾಗ್ರಾಫ್ ಅಲ್ಲಿ ಇದೆ ಅಲ್ಲ, ಇಷ್ಟನ್ನ ಬರೆದ್ರೆ ಮುಗೀತು. ಬ್ರೂಡ್ ಪ್ಯಾರಾಸಿಟಿಸಮ್ ಕೇಳಿದಾಗ ಏನಿದು ಅಂತ ಅಂದ್ರೆ, ಇನ್ birds it is a special type of parasitism is found, that is the parasite birds lay its eggs in the nest of its host. ಅಂದ್ರೆ ಇದನ್ನ ತಗೊಳ್ಳಿ ಎಕ್ಸಾಂಪಲ್ ಯಾವ್ದು ಇದ್ರಲ್ಲಿ ಕೊಟ್ಟಿರೋದು ಅಂತಂದ್ರೆ ಕ್ರೋ ಮತ್ತೆ ಕೋಯಲ್. ಓಕೆ, ಸೊ ಈ ಕೋಗಿಲೆ ಮೊಟ್ಟೆ ಜೊತೆಗೆ ಈ ಕ್ರೋಯಿನ ಮೊಟ್ಟೆ ಜೊತೆಗೆ ಕೋಗಿಲೆನೂ ಕೂಡ ಇಟ್ಟಿರುತ್ತೆ ಮೊಟ್ಟೆ. ಓಕೆನಾ, ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಕುಕ್ಕು ಲೇಸ್ ಎಗ್ಸ್ ಇನ್ ದ ನೆಸ್ಟ್ ಆಫ್ ದ ಕ್ರೋ. ಕುಕ್ಕು ಏನ್ ಮಾಡುತ್ತೆ, ಕ್ರೋ ನೆಸ್ಟ್ ಒಳಗಡೆನೆ ಮೊಟ್ಟೆ ಇಟ್ಟಿರುತ್ತೆ. ಸೊ ಅವಾಗ ಈ ಕುಕ್ಕು ದಟ್ ಇಸ್ ಕೋಯಲ್ ಏನ್ ಅನ್ಕೊಳ್ಳುತ್ತೆ ಅಂತಂದ್ರೆ ಇದು ಅದರದೇ ಮೊಟ್ಟೆ ಅಂತ ಅನ್ಕೊಳ್ಳುತ್ತೆ, ಯಾಕಂದ್ರೆ ಸ್ವಲ್ಪ ಸಿಮಿಲರ್ ಅದೇ ತರಾನೇ ಇರುತ್ತೆ ನೋಡ್ಲಿಕ್ಕೆ. ಸೊ ಅವಾಗ ಏನ್ ಮಾಡುತ್ತೆ, ಅದಕ್ಕೂ ಕೂಡ ಇನ್ಕ್ಯುಬೇಟ್ ಮಾಡ್ಬಿಟ್ಟು ಆಮೇಲೆ ಮರಿ ಆಗೋ ತನಕ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದಾದ್ಮೇಲೆ ಮರಿ ಆದ್ಮೇಲೆ ಏನ್ ಮಾಡುತ್ತೆ, ಇದು ಬಂದು ಎತ್ಕೊಂಡು ಹೋಗ್ಬಿಡುತ್ತೆ ಕ್ರೋ. ಓಕೆ, ಸೊ ದಿಸ್ ಇಸ್ ನೋನ್ ಆಸ್ ವಾಟ್ ಬ್ರೂಡ್ ಪ್ಯಾರಾಸಿಟಿಸಮ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂದ್ರೆ ಕಮೆನ್ಸಾಲಿಸಮ್. ನೋಡಿ ಈ ರೀತಿ ನಾನು ಹೇಳಿದ್ನಲ್ಲ, ನೀವು ಪ್ಲಸ್ ಮೈನಸ್ ಇರೋದನ್ನ ಫಾರ್ಮ್ಸ್ ಏನಿದೆ ಅದನ್ನ ನೋಡ್ಕೊಳ್ಳಿ ಅಂತ. ಕಮೆನ್ಸಾಲಿಸಮ್ ಅಂತಂದ್ರೆ ಏನು, ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಬೆನಿಫಿಟ್ನು ಕೂಡ ಆಗಲ್ಲ, ಹಾರ್ಮ್ನು ಕೂಡ ಆಗಲ್ಲ. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಆನ್ ಆರ್ಚಿಡ್ ಗ್ರೋಯಿಂಗ್ ಆಸ್ ಆನ್ ಎಪಿಫೈಟ್ ಆನ್ ದ ಮ್ಯಾಂಗೋ ಟ್ರೀ. ಓಕೆ, ಸೊ ಮ್ಯಾಂಗೋ ಟ್ರೀ ಇರ್ಬೋದು, ಅದರ ಬ್ರಾಂಚ್ ಅಲ್ಲಿ ಇರ್ಬೋದು, ಅದರ ಬ್ರಾಂಚ್ ಮೇಲೆ ಸಣ್ಣ ಪ್ಲಾಂಟ್ ತರ ಕಾಣಿಸ್ತಾರೆ, ಸಣ್ಣ ಪ್ಲಾಂಟ್ ಬೆಳ್ಕೊಂಡಿರುತ್ತೆ, ಯಾವ್ದಾದ್ರು ಆರ್ಚಿಡ್ ಪ್ಲಾಂಟ್. ಇದು ಮ್ಯಾಂಗೋ ಪ್ಲಾಂಟ್ ಇಂದ ಏನು ಫುಡ್ ನ ತಗೊಂತಾ ಇಲ್ಲ, ಬದಲಾಗಿ ಅದ್ರ ಮೇಲೆ ಜಸ್ಟ್ ಸಪೋರ್ಟಿಗೆ ಇಟ್ಕೊಂಡಿರ್ತಾರೆ, ಅಂದ್ರೆ ಸಪೋರ್ಟ್ ಬೆನಿಫಿಟ್ ಗೆ ಮಾತ್ರ ಇದೆ. ಹಂಗಂತಂದೇಳಿ ಮ್ಯಾಂಗೋ ಪ್ಲಾಂಟಿಗೆ ಏನು ಲಾಸ್ ಆಗ್ತಾ ಇಲ್ಲ, ಬೆನಿಫಿಟ್ನು ಕೂಡ ಆಗ್ತಾ ಇರಲ್ಲ. ಸೊ ಇದು ಇನ್ನೊಂದು ಬರ್ನಾಕಲ್ಸ್ ಗ್ರೋಯಿಂಗ್ ಆನ್ ದ ಬ್ಯಾಕ್ ಆಫ್ ದ ವೇಲ್. ವೇಲ್ ಮೇಲ್ಗಡೆ ನೋಡಿಬೇಕಿದ್ರೆ ನಿಮ್ಗೆ ಶೆಲ್ಸ್ ತರ ಕಾಣಿಸ್ತಾ ಇರುತ್ತೆ, ಅದೇನು ಅಂತಂದ್ರೆ ಬರ್ನಾಕಲ್ಸ್ ಹೋಗಿ ಹೋಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಓಕೆ, ಸೊ ಏನಕ್ಕೆ ಇದು ಅಂದ್ರೆ ಇದಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗಕ್ಕೆ ಆಗ್ದೇನೆ ವೇಲ್ ಮೇಲ್ಗಡೆ ಅಂಟ್ಕೊಂಡಿರುತ್ತೆ. ವೇಲ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಇದನ್ನು ಕೂಡ ಹೋದಂಗ ಆಗುತ್ತೆ. ಸೊ ಇದಕ್ಕೆ ಬೆನಿಫಿಟ್ ಆಯ್ತು ಬರ್ನಾಕಲ್ಸ್ಗೆ, ಬಟ್ ವೇಲಿಗೆ ಬೆನಿಫಿಟ್ನು ಕೂಡ ಆಗಿಲ್ಲ, ಲಾಸ್ನು ಕೂಡ ಆಗಿಲ್ಲ. ಸೊ ಅದೇ ರೀತಿ ಕ್ಯಾಟಲ್ ಎಗ್ರೆಟ್. ಸೊ ಕ್ಯಾಟಲ್ ಎಗ್ರೆಟ್ ಅಂತ ಅಂದ್ರೆ ಈ ಒಂದು ಬರ್ಡ್ ಇದೆ. ಓಕೆ, ಸೊ ಸ್ವಲ್ಪ ಕೊಕ್ರೆ ತರ ಇರ್ತದೆ, ಅಂದ್ರೆ ಚಿಕ್ಕದಿರುತ್ತೆ, ಸೊ ಕೊಕ್ರೆ ತರ ಇರುತ್ತೆ ಕ್ಯಾಟಲ್ ಎಗ್ರೆಟ್. ಅದು ಈ ಬರ್ಡ್ ಏನ್ ಮಾಡುತ್ತೆ ಅಂತಂದ್ರೆ ಕ್ಯಾಟಲ್ ಮೇಲ್ಗಡೆ ಕುತ್ಕೊಂಡಿರುತ್ತೆ. ಓಕೆ, ಸೊ ಕುತ್ಕೊಂಡ್ಬಿಟ್ಟು ಈ ಕ್ಯಾಟಲ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಇದನ್ನು ಕೂಡ ಹೋದಂಗೆ, ಅಂದ್ರೆ ಕ್ಯಾಟಲ್ ಹೋಗ್ಬೇಕಾದ್ರೆ ಏನ್ ಮಾಡುತ್ತೆ ಅಂತಂದ್ರೆ ಹುಲ್ಲನ್ನ ಎಲ್ಲ ಮೇವನ್ನ ಏನ್ ಮಾಡುತ್ತೆ ಸರಿಸ್ಕೊಂಡ್ ಹೋಗ್ತಾ ಇರುತ್ತೆ. ಹಂಗ್ ಸರಿಸ್ದಾಗ ಎಲ್ಲ ಏನಾಗುತ್ತೆ, ಸಣ್ಣ 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 ಹುಳಗಳೆಲ್ಲ ಮೇಲೆದ್ದಳುತ್ತೆ. ಸೊ ಇನ್ ಮೇಲೆದ್ದಾಗ ಈ ಬರ್ಡ್ ಏನ್ ಮಾಡುತ್ತೆ, ತಿನ್ನುತ್ತೆ. ಅದೇ ಹುಡ್ಕೊಂತ ಹೋಗಿದ್ರೆ ಸಿಕ್ತಿರ್ಲಿಲ್ಲ, ಸೊ ಹಂಗಾಗಿ ಇದ್ರ ಹೆಲ್ಪ್ ತಗೊಂತಾ ಇದೆ. ಬಟ್ ಇದರಿಂದ ಕ್ಯಾಟಲ್ಗೆ ಏನು ಬೆನಿಫಿಟ್ ಆಗಲ್ಲ, ಹಾರ್ಮ್ನು ಕೂಡ ಆಗೋದಿಲ್ಲ. ಸೊ ಇದು ಎಕ್ಸಾಂಪಲ್ಸ್ ನೀವು ಬರೀತೀರ, ಅಥವಾ ಸಿ ಅನಿ ಮುಂದೆ ಕೂಡ ನೀವು ಎಕ್ಸಾಂಪಲ್ಸ್ ಇಲ್ಲಿ ಬರೀಬಹುದು. ಅದರ ಟೆಂಟಿಕಲ್ಸ್ ಒಳಗಡೆ ಏನಿರುತ್ತೆ ಅಂದ್ರೆ ಕ್ಲೋನ್ ಫಿಶ್ ಇರುತ್ತೆ.
ಸೊ ಸಿ ಅನಿಮೋನಿನ ಟೆಂಟಕಲ್ಸ್ ಇರುತ್ತಲ್ಲ ಅದ್ರ ಒಳಗಡೆ ಕ್ಲೋನ್ ಫಿಶ್ ಇರುತ್ತೆ. ಯಾಕೆ ಇದು ಹಂಗಿರುತ್ತೆ ಅಂತಂದ್ರೆ, ಸಪೋಸ್ ಈ ಸ್ಮಾಲ್ ಫಿಶ್ ನ ಒಂದು ಲಾರ್ಜ್ ಫಿಶ್ ಬಂದು ಅಟ್ಯಾಕ್ ಮಾಡ್ಬೇಕಾದ್ರೆ ಇದು ಹೋಗಿ ಸಿ ಅನಿಮೋನ್ ಟೆಂಟಕಲ್ಸ್ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡತ್ತೆ. ಓಕೆ, ಸೊ ಇದರಿಂದ ಸಿ ಅನಿಮೋನಿಗೆ ಏನು ಬೆನಿಫಿಟ್ನು ಕೂಡ ಇಲ್ಲ, ಲಾಸ್ನು ಕೂಡ ಇಲ್ಲ. ಸೊ ಇದಿಷ್ಟು ಎಕ್ಸಾಂಪಲ್ಸ್ ನೀವು ಕಮೆನ್ಸಾಲಿಸಮ್ಗೆ ಬರೀತೀರ. ಮ್ಯೂಚುವಲಿಸಮ್ಗೆ ಏನು ಮೇಜರ್ ಆಗಿ ಅಂದ್ರೆ ಈ ರೀತಿ ಕ್ವಶನ್ ಕೇಳ್ತಾರೆ, ಎಕ್ಸ್ಪ್ಲೇನ್ ಮ್ಯೂಚುವಲಿಸಮ್ ವಿತ್ ಎಕ್ಸಾಂಪಲ್ಸ್ ಅಂತ. ಒಂದು ಲೈಕನ್ಸ್ ನ ಎಕ್ಸಾಂಪಲ್ ಬರೀತಾರೆ, ಇದರಲ್ಲಿ ಆಲ್ಗೆ ಮತ್ತೆ ಫಂಗೈ ಎರಡೂ ಕೂಡ ಸಿಂಬಾಟಿಕ್ ಅಸೋಸಿಯೇಷನ್ ಆಗಿ ಇರುತ್ತೆ. ಓಕೆ, ನೆಕ್ಸ್ಟ್ ಮೈಕೋರೈಸಾ ಬರೀತೀರಾ, ಡಿಸ್ಕಸ್ ಮಾಡಿದ್ವಲ್ಲ ಇವಾಗ ಬಯೋಫರ್ಟಿಲೈಸರ್ಸ್ ಹೇಳ್ಬೇಕಾದ್ರೆ ಅದೇ. ಸೊ ಇಲ್ಲೇನಾಗುತ್ತೆ, ಫಂಗೈ ಜೊತೆ ಪ್ಲಾಂಟ್ ಜೊತೆ ಫಂಗೈ ಇರುತ್ತೆ. ಸೊ ಇದು ಮ್ಯೂಚುವಲ್ ಬೆನಿಫಿಟ್ ಒಂದಕ್ಕೊಂದು. ಓಕೆ, ಪ್ಲಾಂಟ್ ಶೆಲ್ಟರ್ ಕೊಟ್ರೆ ಫಂಗೈ ಏನ್ ಮಾಡುತ್ತೆ, ಮಿನರಲ್ಸ್ ನ ಫಿಕ್ಸ್ ಮಾಡಿ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಮೇಜರ್ ಎಕ್ಸಾಂಪಲ್ ಯಾವುದು ಅಂದ್ರೆ ವಾಸ್ಪ್. ಓಕೆ, ಸಿ ದಿಸ್ ಒನ್, which one it is? The female wasp uses the fruit not only for oviposition site but uses the developing seeds within the fruit for nourishing its larvae. ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಫಿಗ್ ಫ್ರೂಟ್ ಇರುತ್ತಲ್ಲ, ಅಂಜೂರು, ಈ ಫ್ರೂಟ್ ಒಳಗಡೆ ಏನ್ ಮಾಡುತ್ತೆ ಅಂತ ಅಂದ್ರೆ ವಾಸ್ಪ್ ಹೋಗ್ಬಿಟ್ಟು, ಹುಳ ಹೋಗ್ಬಿಟ್ಟು ಏನ್ ಮಾಡುತ್ತೆ, ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು ಅದು ಲಾರ್ವಾ ಸ್ಟೇಜ್ ಆಗೋ ತನಕನೂ ಅಲ್ಲೇನೆ ಇರುತ್ತೆ. ಸೊ ಲಾರ್ವಾ ಸ್ಟೇಜ್ ಆದ್ಮೇಲೂ ಕೂಡ ಆ ಲಾರ್ವೆ ಈ ಫ್ರೂಟ್ ಅಲ್ಲಿ ಇರುವಂತ ಸೀಡ್ಸ್ ನ ಏನ್ ಮಾಡುತ್ತೆ ಅಂದ್ರೆ ತಿನ್ನುತ್ತೆ. ಯಾಕೆ ಮತ್ತೆ ಇದನ್ನ ಅಷ್ಟೊಂದು ಬಿಟ್ಕೊಂಡಿದೆ ಒಳಗಡೆ ತನಕ ಯಾಕೆ ಬಿಟ್ಕೊಂಡಿದೆ ಫ್ಲವರ್ ಅಂತ ಅಂದ್ರೆ, ಇದು ಪ್ರತಿ ಸರಿನೂ ಎಗ್ ಗಿಡಕ್ಕೆ ಬಂದಾಗ ಆಗಿರ್ಬೋದು ಅಥವಾ ವಾಪಸ್ ಹೋಗ್ಬೇಕಾದ್ರೆ ಆಗಿರ್ಬೋದು, ಸೊ ಈ ತರ ಹೋಗ್ದಾಗ ಬಂದಾಗ ಏನ್ ಮಾಡುತ್ತೆ ಅಂದ್ರೆ ಪಾಲಿನೇಷನ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಪಾಲಿನೇಷನ್ ಗೆ ಹೆಲ್ಪ್ ಮಾಡ್ತಾ ಇದೆ ಅಲ್ಲ ಅಂತಂದೇಳಿ, ಸೊ ಫ್ಲವರ್ ಏನ್ ಮಾಡುತ್ತೆ ಅಂದ್ರೆ ಈ ಹುಳ ವಾಸ್ಪಿಗೆ ಏನ್ ಮಾಡುತ್ತೆ, ಶೆಲ್ಟರ್ ಕೊಡುತ್ತೆ, ಜೊತೆಗೆ ಅದ್ರೊಳಗಡೆ ಗ್ರೋ ಆಗ್ತಿರುವಂತ ಸಣ್ಣ ಸಣ್ಣ ಸೀಡ್ಸ್ ಕೂಡ ಲಾರ್ವೆನ ತಿನ್ಲಿಕ್ಕೆ ಬಿಡುತ್ತೆ. ಓಕೆ, ಸೊ ಇದು ಮ್ಯೂಚುವಲ್ ಬೆನಿಫಿಟ್ ಫ್ರಮ್ ಈಚ್ ಅದರ್, ದೀಸ್ ಟು ಆರ್ಗಾನಿಸಮ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂದ್ರೆ ಸೆಕ್ಷುವಲ್ ಡಿಸಿಟಿಗೆ ಮೆಡಿಟರೇನಿಯನ್ ಆರ್ಚಿಡ್ ಮತ್ತೆ ಆಫರಿಸ್ ಬಗ್ಗೆ ಹೇಳ್ತಾರೆ. ದಟ್ ಈಸ್ ಆರ್ಚಿಡಿನ ಹೆಸರೇನು ಆಫರಿಸ್. ಓಕೆ, ದಟ್ ಈಸ್ ಎಂಪ್ಲಾಯ್ ಸೆಕ್ಷುವಲ್ ಡಿಸಿಟ್ ಟು ಗೆಟ್ ಪಾಲಿನೇಷನ್ ಡನ್ ಬೈ ದ ಸ್ಪೀಶೀಸ್ ಆಫ್ ಬಿ. ಈ ಬಂಬಲ್ ಬಿ ಮತ್ತೆ ಬೀಸ್ ಇದೇನ್ ಮಾಡುತ್ತೆ ಅಂತ ಅಂದ್ರೆ ನೆಕ್ಟಾರ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಯೂಶುವಲಿ ಪ್ಲಾಂಟ್ಸ್ ಗೆ ಬರುತ್ತೆ. ಸೊ ಈ ಪ್ಲಾಂಟ್ ಯಾವುದು ಅಂತಂದ್ರೆ ಆರ್ಚಿಡ್ ಪ್ಲಾಂಟ್, ಇದರ ಹೆಸರು ಆಫರಿಸ್. ಇದರ ಒಂದು ಒಂದು ಪೆಟಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ಹುಳ ತರಾನೇ ಇರುತ್ತೆ. ಸೊ ಈ ಮೇಲ್ ಬಂಬಲ್ ಬಿ ಬರುತ್ತೆ, ಬಂದು ಈ ಫ್ಲವರ್ ಮೇಲೆ ಕುತ್ಕೊಳ್ಳುತ್ತೆ. ಸೊ ಅವಾಗ ನೋಡುತ್ತೆ ಇದು ಸೇಮ್ ಯಾವ ರೀತಿ ಇದೆ ಅಂತಂದ್ರೆ ಫಿಮೇಲ್ ಬಿ ತರನೇ, ಅದೇ ಸ್ಪೀಶೀಸ್ ಅಲ್ಲಿ ಇರುವಂತಹ ಫಿಮೇಲ್ ಬಿ ತರಾನೇ ಇದೆ ಅಂತ ಹೇಳಿ ಅಲ್ಲಿ ಕಾಪುಲೇಷನ್ ಮಾಡುತ್ತೆ. ಸೊ ಇಲ್ಲಿ ಕಾಪುಲೇಷನ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಓಕೆ, ಸೊ ಅಂದ್ರೆ ಹುಳಕ್ಕೆ ಏನು ಬೆನಿಫಿಟ್ ಆಗ್ಲಿಲ್ಲ, ಬಟ್ ಏನಾಯ್ತು ಅಂತ ಅಂದ್ರೆ ಈ ರೀತಿ ಈ ಪ್ರೊಸೆಸ್ ಮಾಡ್ಬೇಕಾದ್ರೆ ಅದಕ್ಕೆ ಏನು ಹತ್ತುತ್ತೆ ಅಂತಂದ್ರೆ ಪೋಲನ್ ಗ್ರೇನ್ಸ್ ಹತ್ತುತ್ತೆ. ಮತ್ತೆ ಅದು ನೆಕ್ಸ್ಟ್ ಇನ್ನೊಂದು ಫ್ಲವರ್ ಗೆ ಹೋದಾಗ ಮತ್ತೊಂದ್ಸರಿ ಅದು ಮಿಸ್ ಆಗಿ ಮತ್ತೆ ಸೂಡೋ ಕಾಪುಲೇಷನ್ ಆಗುತ್ತೆ. ಸೊ ಅವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಪೋಲನ್ಸ್ ಎಲ್ಲ ಪಾಲಿನೇಟ್ ಆಗುತ್ತೆ. ಅಂದ್ರೆ ಫಸ್ಟ್ ಯಾವ ರೀತಿ ಯೂಶುವಲಿ ಫ್ಲವರ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ನೆಕ್ಟಾರ್ ಕೊಡುತ್ತೆ. ಓಕೆನಾ, ಸೊ ನೆಕ್ಟಾರ್ ಕೊಡುತ್ತೆ, ಪಾಲಿನೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಇಟ್ ಈಸ್ ಲೈಕ್ ಮ್ಯೂಚುವಲ್ ಬೆನಿಫಿಟ್ ಇರ್ತಾ ಇತ್ತು. ಇದನ್ನು ಕೂಡ ಪಾಲಿನೇಷನ್ ಮಾಡುತ್ತೆ, ಅದನ್ನು ಕೂಡ ನೆಕ್ಟಾರ್ ಕೊಡುತ್ತೆ. ಬಟ್ ಇಲ್ಲಿ ಏನ್ ಮಾಡುತ್ತೆ, ಮೋಸದಿಂದ ಕರೆಸ್ಕೊಂಡ್ಬಿಟ್ಟು ಈ ಕಡೆ ನೆಕ್ಟಾರ್ನು ಜಾಸ್ತಿ ಕೊಟ್ಟಂಗಾಗಿಲ್ಲ, ಸುಡೋ ಪಾಪ್ಯುಲೇಷನ್ ಆಗ್ಬಿಡುತ್ತೆ. ಅಂದ್ರೆ ಸ್ವಲ್ಪ ಮೋಸ ಮಾಡ್ದಂಗೆ, ಸೊ ಸೆಕ್ಷುವಲ್ ಡಿಸೀಟ್ ಮಾಡ್ದಂಗೆ. ಓಕೆನಾ, ಸೊ ದಟ್ ಈಸ್ ಗಿವನ್ ಇನ್ ದಿಸ್ ಪ್ಯಾರಾಗ್ರಾಫ್. ನೀವು ಅದನ್ನ ಬರೀತೀರಾ ಕೇಳಿದಾಗ. ಓಕೆ, ಸೊ ಮತ್ತೆ ಡೆಫಿನೇಷನ್ ಕೇಳಿದ್ರೆ ಇದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಕೇಳ್ತಾರೆ ಅಂತಂದ್ರೆ ಈ ಗ್ರಾಫ್ ಕೊಟ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಜಿಸ್ಟಿಕ್ ಗ್ರೋತ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಇದು ಸಿಂಪಲ್ ಏನು ಅಂತಂದ್ರೆ ನೋಡಿ, ಈ ಗ್ರಾಫ್ ಅಬ್ಸರ್ವ್ ಮಾಡಿ, ಇದರಲ್ಲಿ ಎರಡು ಗ್ರಾಫ್ ಇದೆ, ಎರಡು ಲೈನ್ಸ್ ಇದೆ, ಒಂದು ರೆಡ್ ಇದೆ, ಇನ್ನೊಂದು ಬ್ಲೂ ಇದೆ. ಇಲ್ಲಿ ರೆಡ್ ಲೈನ್ ಇದೆಯಲ್ಲ ಇದನ್ನ ಜೆ ಕರ್ವ್ ಅಂತ ಕರಿತೀವಿ. ಬ್ಲೂ ಇದೆಯಲ್ಲ ಇದು ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಅಂತ ಕರಿತೀವಿ. ಜೆ ಇರೋದು ಯಾವುದು ಎಕ್ಸ್ಪೋನೆನ್ಷಿಯಲ್. ಓಕೆ, ಸೊ ಇಲ್ಲಿ ಎಸ್ ಅಂತ ಇದೆಯಲ್ಲ ಇದು ಲಾಜಿಸ್ಟಿಕ್, ಎಸ್ ಶೇಪ್ ಅಲ್ಲಿ ಇರುವಂತದ್ದು ಲಾಜಿಸ್ಟಿಕ್. ಸೊ ಫಸ್ಟ್ ಎಕ್ಸ್ಪೋನೆನ್ಷಿಯಲ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಪಾಪ್ಯುಲೇಷನ್ ಇದೆ ಅಂತಂದ್ರೆ ಅದು ಯಾವ ರೀತಿ ಗ್ರೋತ್ ಪ್ಯಾಟರ್ನ್ ತೋರಿಸುತ್ತೆ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಪ್ಯಾಟರ್ನ್ ತೋರಿಸಿದ್ರೆ ಹೆಂಗಿರ್ಬೋದು ಅಂತ ಹೇಳಿ. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಪ್ಯಾಟರ್ನ್ ಅಂತಂದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ ರಿಸೋರ್ಸಸ್ ಕೊರತೆ ಇರೋದಿಲ್ಲ. ಆರಾಮಾಗಿ ಎಲ್ಲ ಗ್ರೋತ್ ಆಗ್ಲಿಕ್ಕೆ, ಒಂದು ಆರ್ಗಾನಿಸಮ್ ಗ್ರೋತ್ ಆಗ್ಲಿಕ್ಕೆ ಏನೇನು ಬೇಕು ಫುಡ್ ಮತ್ತೆ ಎನ್ವಿರಾನ್ಮೆಂಟಲ್ ಕಂಡೀಷನ್ ಯಾವ ರೀತಿ ಫೇವರಬಲ್ ಇರಬೇಕು ಎಲ್ಲದನ್ನು ಹಂಗೇನೆ ಕರೆಕ್ಟ್ ಆಗಿ ಇರುತ್ತೆ. ಸೊ ಕರೆಕ್ಟ್ ಆಗಿ ಇದೆ ಅಂತಂದ್ರೆ ಈ ಆರ್ಗಾನಿಸಮ್ ಕೂಡ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ. ಅದಕ್ಕೆ ಕಾಂಪಿಟೇಟ್ ಮಾಡುವಂತಹ ಬೇರೆ ಆರ್ಗಾನಿಸಮ್ ಇಲ್ಲ,
ಆಕ್ಚುಲಿ ನೇಚರ್ ಅಲ್ಲಿ ಈ ತರ ಆಗಕ್ ಸಾಧ್ಯನೇ ಇಲ್ಲ. ಸಪೋಸ್ ಇತ್ತು ಅಂದ್ರೆ ಹೆಂಗೆ ಅಂತ ಹೇಳಿ ಹೇಳಿರೋದು. ಓಕೆ, ಸೊ ಅವಾಗ ಇದು ಎಕ್ಸ್ಪೋನೆನ್ಷಿಯಲಿ ಗ್ರೋತ್ ಆಗ್ತಾನೆ ಹೋಗುತ್ತೆ, ಆಗ್ತಾನೆ ಹೋಗುತ್ತೆ, ಆಗ್ತಾನೆ ಹೋಗುತ್ತೆ. ಸೊ ಇದರಲ್ಲಿ ಯಾವುದೇ ಆದಂತಹ ಲಿಮಿಟ್ಸ್ ಇರೋದಿಲ್ಲ. ಸೊ ಗ್ರೋತ್ ವಿಲ್ ಬಿ ಇನ್ ವಿಚ್ ಫಾರ್ಮ್? ಎಕ್ಸ್ಪೋನೆನ್ಷಿಯಲ್ ಗ್ರೋತ್. 1ರಿಂದ ಮಲ್ಟಿಪ್ಲೈ ಆಗಿ 2 ಬಂತು ಆರ್ಗನಿಸಮ್, ಈ 2ರಿಂದ ಮತ್ತೆ 4 ಆರ್ಗನಿಸಮ್ ಆಯ್ತು, ಮತ್ತೆ 4ರಿಂದ 8 ಆರ್ಗನಿಸಮ್ ಆಯ್ತು, ಮತ್ತೆ 16 ಆಯ್ತು. ಈ ರೀತಿ ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋತ್ ಆಗ್ತಾನೆ ಹೋಗುತ್ತೆ. ಯಾಕಂದ್ರೆ ಅದನ್ನ ಕಂಟ್ರೋಲ್ ಮಾಡುವಂತ ಇನ್ನೊಂದು ಆರ್ಗಾನಿಸಮ್ ಇಲ್ಲ. ಅಟ್ಲೀಸ್ಟ್ ಫುಡ್ ಏನಾದ್ರು ಕಡಿಮೆ ಆಯ್ತಾ ಅನ್ನೋದು ಅದನ್ನು ಕೂಡ ಇಲ್ಲ, ಅಥವಾ ಜಾಸ್ತಿ ಮಳೆ ಬಂತು, ಜಾಸ್ತಿ ಏನು ಎನ್ವಿರಾನ್ಮೆಂಟ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಯ್ತು ಅಂತ ಹೇಳಿ ಅದನ್ನು ಕೂಡ ಇಲ್ಲ. ಸೊ ಹಂಗಿದ್ದಾಗ ಏನಾಗುತ್ತೆ, ಇಟ್ ವಿಲ್ ಗೋ ಆನ್ ಗ್ರೋಯಿಂಗ್ ಇನ್ ಇಟ್ಸ್ ಸೈಜ್. ಅವಾಗ ನಾವು ಏನು ಈಕ್ವೇಶನ್ ತಗೊಂತೀವಿ ಅಂತ ಅಂದ್ರೆ ನೋಡಿ, ಬರ್ತ್ ಮೈನಸ್ ಡೆತ್, ಇದನ್ನ ನಾವೇನಂತ ತಗೊಂಡಿದ್ವಿ? ಆರ್. ಆರ್ ಅಂತಂದ್ರೆ ಇಂಟ್ರಿನ್ಸಿಕ್ ರೇಟ್ ಅಥವಾ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಬರ್ತ್ನು ಕೂಡ ಇದೆ, ಡೆತ್ನು ಕೂಡ ಜಾಸ್ತಿ ಇರೋದಿಲ್ಲ, ಇದು ಗ್ರೋ ಆಗ್ತಾನೆ ಇರುತ್ತೆ. ಇದನ್ನ ನ್ಯಾಚುರಲ್ ಇನ್ಕ್ರೀಸ್ ಅಥವಾ ಇಂಟ್ರಿನ್ಸಿಕ್ ರೇಟ್ ಅಂತ ತಗೊಂಡಾಗ, ಸೊ ದಿಸ್ ಇಸ್ ದ ಪ್ಯಾರಾಮೀಟರ್. ಬೇಸ್ಡ್ ಆನ್ ದಿಸ್ ಪ್ಯಾರಾಮೀಟರ್ ದಿಸ್ ಇಸ್ ದ ಈಕ್ವೇಶನ್. ಯಾವುದು ಅಂದ್ರೆ ದಟ್ ಈಸ್ dn/dt is equal to rn. ಓಕೆ, ಸೊ ಇಲ್ಲಿ ನೋಡಿ ಇನ್ನೊಂದು ಈಕ್ವೇಶನ್ ಕೂಡ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಈಕ್ವೇಶನ್ ಅಂತ ಕೇಳಿದ. ಮೇಜರ್ ಆಗಿ ಕೆಲವೊಂದ್ಸರಿ ಇದರಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಯಾವುದು ಅಂದ್ರೆ ನ್ಯೂಮರಿಕಲ್ ಕ್ವೆಶನ್ಸ್ ಕೇಳ್ತಾರೆ MCQ ಅಲ್ಲಿ. ಒಂದು ಯಾವುದು, ನಾನು ಟಾಪ್ 50 MCQ ಅಂತಂದೇಳಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದೀನಿ MCQs ಬಗ್ಗೆ. ಒಂದು MCQ ಮೈಕ್ರೋಬ್ಸ್ ಲೆಸನ್ ತನಕ ಇದೆ ವಿಡಿಯೋ, MCQ ಮ್ಯಾರಥಾನ್ ಅಂತ. ಅದಾದ್ಮೇಲೆ ಬಯೋಟೆಕ್ನಾಲಜಿಯಿಂದ ಎಕೋಸಿಸ್ಟಮ್ ಬಯೋಡೈವರ್ಸಿಟಿ ತನಕನು ಇನ್ನೊಂದು ವಿಡಿಯೋ ಮಾಡಿದೀನಿ 50 ಕ್ವಶನ್ಸ್ ಇರುವಂತದ್ದು. ಫಸ್ಟ್ ಇರೋದು 90 ಕ್ವಶನ್ಸ್ ಇದೆ, ಇನ್ನೊಂದು 50 ಕ್ವಶನ್ ಇರುವಂತದ್ದು. ಸೊ ಎಲ್ಲದನ್ನು ಕೂಡ ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಓಕೆನಾ, ಸೊ ನೀವು ಅದನ್ನ ನೋಡಿ. ಅದರಲ್ಲಿ ಇದೇ ರೀತಿ ಮಾಡೆಲ್ ಏನು MCQ ಬರುತ್ತೆ ಅಂತೇಳಿ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಅದರಲ್ಲೂ ಕೂಡ ಎಕ್ಸ್ಪೆಷಲಿ ನ್ಯೂಮರಿಕಲ್ಸ್ ನಾನು ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ನ್ಯೂಮರಿಕಲ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಓಕೆ, ಸಪೋಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ನ್ಯೂಮರಿಕಲ್ಸ್ ಇದೆ, ಅದರಿಂದಾನೇ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಅದನ್ನ ನೀವು ಮಾಡೆಲ್ ಕ್ವಶನ್ಸ್ ನೋಡ್ಕೊಂಡಿದ್ದೀರಾ ಅಂತಂದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಸೊ ಈಗ ನೋಡಿ, NT is equal to N0 into e power RT. ಇದು ಈಕ್ವೇಶನ್. NT ಅಂತಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ಟರ್ ಟೈಮ್ T. ಒಂದ್ ಈ ತರ ಗ್ರೋತ್ ಆದ್ಮೇಲೆ ಎಷ್ಟಿರುತ್ತೆ ಪಾಪ್ಯುಲೇಷನ್, ಅದು. N0 ಅಂತಂದ್ರೆ ಮುಂಚೆ ಇರುವಂತದ್ದು, ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ಟೈಮ್ 0. ಫಸ್ಟ್ ಗೆ ಏನಿತ್ತಲ್ಲ ಪಾಪ್ಯುಲೇಷನ್ ಅದು. ಇದು ನೆಕ್ಸ್ಟ್ ಬರುವಂತದ್ದು NT ಅಂದ್ರೆ ಫೈನಲ್ ಪಾಪ್ಯುಲೇಷನ್. R ಅಂದ್ರೆ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್, ಇಷ್ಟರ ಮಧ್ಯೆ ಎಷ್ಟು ಇನ್ಕ್ರೀಸ್ ಆಯ್ತು ಅನ್ನೋದು R. ನೆಕ್ಸ್ಟ್ E ಅಂತ ಅಂದ್ರೆ ದಟ್ ಈಸ್ ಬೇಸ್ ಆಫ್ ದ ನ್ಯಾಚುರಲ್ ಲಾಗರಿದಮ್. ಅಂತಂದ್ರೆ ಇಂತ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತಂದ್ರೆ ನಾವು ಲಾಗ್ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಬೇಸ್ ಯಾವ್ದಿದೆ? E. ಗೊತ್ತಾಯ್ತು? ಸೊ ಇದು ಈಕ್ವೇಶನ್ ಬಂತು. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಕೇಳಿದ್ರೆ ನೀವು ಈ ರೀತಿ ಬರೀತೀರಾ. ಅದೇ ರೀತಿ ಲಾಜಿಸ್ಟಿಕ್ ಗ್ರೋತ್ ಅಂತ ಅಂದ್ರೆ ಇದು ನ್ಯಾಚುರಲ್ ಆಗಿ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತದ್ದು, ಈಗ ಇರುವಂತದ್ದು, ಕಾಮನ್ ಆಗಿ ಇರುವಂತದ್ದು ಯಾವ್ದು ಅಂದ್ರೆ ಲಾಜಿಸ್ಟಿಕ್ ಗ್ರೋತ್. ಯಾವ ರೀತಿ ಇರುತ್ತೆ ಲಾಜಿಸ್ಟಿಕ್ ಗ್ರೋತ್ ಅಂತ ಅಂದ್ರೆ, ಸಪೋಸ್ ಈಗ ರಿಸೋರ್ಸಸ್ ಎಲ್ಲ ನಾರ್ಮಲ್ ಆಗಿ ಇದೆ. ಓಕೆ, ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆರ್ಗನಿಸಮ್ಸ್ ಬೆಳೆಯುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ, ಇದರ ಲಿಮಿಟ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಗ್ರೋ ಆಗುತ್ತೆ. ಓಕೆ, ಸೊ ಇಂಥ ಕೆಪಾಸಿಟಿಗೆ ನಾವೇನಂತ ಕರಿತೀವಿ? ಕ್ಯಾರಿಯಿಂಗ್ ಕೆಪಾಸಿಟಿ K ಅಂತ. ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ಗ್ರೋತ್ ಆಗೋದು, ಎಷ್ಟು ಸಾಧ್ಯ ಅಷ್ಟು ಗ್ರೋತ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ರಿಸೋರ್ಸಸ್ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ, ಎನ್ವಿರಾನ್ಮೆಂಟಲ್ ಕಂಡೀಷನ್ ಕೂಡ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಅದಕ್ಕೆ ಕಾಂಪಿಟೇಷನ್ ಮಾಡುವಂತ ಸ್ಪೀಶೀಸ್ನು ಕೂಡ ಇರುತ್ತೆ. ಅವಾಗ ಇದೇನಾಗುತ್ತೆ ಅಂದ್ರೆ ಅದರ ಗ್ರೋತ್ ಸ್ಟಾಪ್ ಮಾಡುತ್ತೆ. ಸ್ಟಾಪ್ ಮಾಡಿ ಬರ್ತಾ ಬರ್ತಾ ಏನಾಗುತ್ತೆ, ಡಿಕ್ಲೈನ್ ಕೂಡ ಆಗುತ್ತೆ. ಅದನ್ನ ನಾವು ಎಸಿಂಪ್ಟೋಟ್ ಅಂತಾನು ಕೂಡ ಕರಿತೀವಿ. ಅಲ್ಲಿಗೆ ಇದರ ಆರ್ಗಾನಿಸಮಿನ ಲೈಫ್ ಸ್ಪ್ಯಾನ್ ಮುಗೀತು ಅಂತ ಅರ್ಥ, ಆ ಪಾಪ್ಯುಲೇಷನ್ ಇನ ಲೈಫ್ ಸ್ಪ್ಯಾನ್ ಮುಗೀತು ಅಂತ ಅರ್ಥ. ಗೊತ್ತಾಯ್ತು? ಸೊ ದಿಸ್ ಇಸ್ ನೋನ್ ಆಸ್ ಸಿಗ್ಮಾಯ್ಡ್ ಗ್ರೋತ್. ಎಸ್ ಶೇಪ್ ಕರ್ವ್ ಇದೆಯಲ್ಲ, ಇದನ್ನ ಸಿಗ್ಮಾಯ್ಡ್ ಗ್ರೋತ್ ಅಂತಾನು ಕೂಡ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಿ, in nature a given habitat has enough resources to support a maximum possible number beyond which no further growth is possible. ಒಂದು ಲಿಮಿಟ್ ತನಕ ಗ್ರೋತ್ ಆಗುತ್ತೆ, ಎಷ್ಟು ರಿಸೋರ್ಸಸ್ ಕೊಟ್ರು ಕೂಡ. ಅದಾದ್ಮೇಲೆ ಗ್ರೋತ್ ಆಗೋದಿಲ್ಲ. ಗೊತ್ತಾಯ್ತು? ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ನೇಚರ್ಸ್ ಕ್ಯಾರಿಂಗ್ ಕೆಪಾಸಿಟಿ. ಓಕೆ, ದಟ್ ಈಸ್ K. The limit is called nature's carrying capacity for that species in that habitat. ಈ ಹ್ಯಾಬಿಟೇಟ್ ಅಲ್ಲಿ ಅಂತ ಸ್ಪೀಶೀಸ್ ಗೆ ಒಂದು ಲಿಮಿಟ್ ಅಂತ ಇರುತ್ತೆ, ಅಲ್ಲಿ ತನಕ ಇದು ರೀಚ್ ಆಗುತ್ತೆ. Okay, next, a population growing in a habitat with limited resources show initially a lag phase. ಇಲ್ಲಿ ಸ್ಟಾರ್ಟಿಂಗ್ ಬಂತಲ್ಲ, ಇದಿಷ್ಟಕ್ಕೂ ನಾವು ಏನಂತ ಕರಿತೀವಿ? ಲ್ಯಾಗ್ ಫೇಸ್. ಒಂದ್ ನಿಮಿಷ.
ಸೊ ಈ ರೀಜನ್ ಇದೆಲ್ಲ ಇದು ಲ್ಯಾಗ್. ಸ್ಟಾರ್ಟಿಂಗ್ ಏನು ಸ್ಲೋ ಆಗಿ ಗ್ರೋತ್ ಆಗುತ್ತಲ್ಲ ಇದು ಲ್ಯಾಗ್. ಓಕೆ, ನೆಕ್ಸ್ಟ್ ಇದೆಲ್ಲ ಇದು ಲಾಗ್ ಫೇಸ್. ಸೊ ದಿಸ್ ಇಸ್ ಲಾಗ್. ಸಿ, lag phase followed by the phases of acceleration and deceleration and finally an asymptote. ಓಕೆ, ಸೊ ಫೈನಲ್ ಆಗಿ ಯಾವ್ದು ಬಂತು ಇದು ಅಸಿಂಪ್ಟೋಟ್ ಅಂತ ಕರಿತೀವಿ. ಸ್ಟೇಷನರಿ ಬಂದ್ಮೇಲೆ ಅಸಿಂಪ್ಟೋಟ್, ಇದು ಸ್ಟೇಷನರಿ ಆಮೇಲೆ ಅಸಿಂಪ್ಟೋಟ್. ಗೊತ್ತಾಯ್ತು? ಸೊ ಈ ರೀತಿ ಚೇಂಜಸ್ ಆಗುತ್ತೆ. ನೆಕ್ಸ್ಟ್, ದಿಸ್ ಟೈಪ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಕಾಲ್ಡ್, ಸೈಂಟಿಸ್ಟ್ ಇದನ್ನ ಫಸ್ಟ್ ಹೇಳಿದ್ರೆ ಅದು ವೆರಲ್ಸ್ಟಲ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಅಂತ ಹೇಳ್ತೀವಿ. ಚೇಂಜಸ್ ಇನ್ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಇದಕ್ಕೆ ಇರುವಂತಹ ಈಕ್ವೇಶನ್ ಯಾವುದು? dn/dt is equal to rn, that is k minus n by k, where n is population density. n ಅಂತಾನೇನು population density ಆಗಿರುವ ಅಂದ್ರೆ ಚೇಂಜ್ ಆಗ್ತಾ ಇರುತ್ತಲ್ಲ ಅದು ಡೆನ್ಸಿಟಿಯಲ್ಲಿ. ನೆಕ್ಸ್ಟ್ ಅಟ್ ದ ಟೈಮ್ t. ನೆಕ್ಸ್ಟ್ r is intrinsic rate, ಅದೇ ನ್ಯಾಚುರಲ್ ಕ್ಯಾರಿಂಗ್ ಕೆಪಾಸಿಟಿ ಇದೆಯಲ್ಲ. ಓಕೆ, ಅಂಡ್ k is ಕ್ಯಾರಿಂಗ್ ಕೆಪಾಸಿಟಿ. ಸೊ ಇದನ್ನ ನೀವು ಬರೀತೀರಾ. ಸೊ ಇದಿಷ್ಟು ಈ ಲೆಸನ್ ಇನ್ನೊಂದು ಏನಂತ ಹೇಳಿದ್ರೆ ಡೆಫಿನೇಷನ್ ನೋಡ್ಕೊಳ್ಳಿ. ಬರ್ತ್ ರೇಟ್, ಡೆತ್ ರೇಟ್ ಅದೇ ಅಂದ್ರೆ ನಟಾಲಿಟಿ, ಮಾರ್ಟಾಲಿಟಿ, ಇಮಿಗ್ರೇಷನ್ ಅದರ ಈಕ್ವೇಶನ್ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ಹಿಯರ್ ಕಂಪ್ಲೀಟ್ಸ್ 5 marks questions ವಿಡಿಯೋ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, share this with your friends and like this video, and stay tuned for next 2 and 3 marks question video for tomorrow. Okay, so meet you in the tomorrow's video. Bye bye.